ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಕಮೆಂಟ್ ಹಾಕಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ರೀಡಿಂಗ್ ಮಾಡಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ ಮ್ಯಾಟರ್ ಆಗುತ್ತೆ. ಓಕೆ, ಸೊ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಗೈಸ್ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ಎಸ್, ನಿಮ್ಮ ಮನಸ್ಸಲ್ಲಿರೋ ಪರ್ಸನ್ ಅವರ ಹಿಡನ್ ಥಾಟ್ಸ್ ಅಂದರೆ ನಿಮ್ಮ ಬಗ್ಗೆ ಏನು ಫೀಲ್ ಆಗ್ತಾ ಇದೆ, ಅವ್ರು ತೋರಿಸ್ತಾ ಇರೋದಕ್ಕೂ ಆ್ಯಂಡ್ ಅವ್ರು ನಿಮ್ಮ ಬಗ್ಗೆ ಫೀಲ್ ಮಾಡ್ತಿರೋದಕ್ಕೂ ಏನಾದರೂ ಸ್ವಲ್ಪ ಆದರೂ ರಿಲೇಟ್ ಆಗ್ತಾ ಇದೆಯಾ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ಮೇನ್ ಏನೆಲ್ಲ ಕವರ್ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ, ಅವರ ಥಾಟ್ಸ್ ನಿಮ್ಮ ಮೇಲೆ ಏನಿದೆ ಅಂತ. ಅಂದರೆ ನಿಮ್ಮ ನೇಮ್ ಕೇಳಿದಾಗ, ನಿಮ್ಮ ಬಗ್ಗೆ ನೆನಪಿಸ್ಕೊಂಡಾಗ, ಅಥವಾ ಯಾರು ನಿಮ್ಮ ಬಗ್ಗೆ ಮಾತಾಡಿದಾಗ ಅವ್ರಿಗೆ ನಿಮ್ಮ ಮೇಲೆ ಏನು ಫೀಲ್ ಆಗುತ್ತೆ ಅಂತ ನೋಡೋಣ. ಆ್ಯಕ್ಚುಲಾಗಿ ಏನು ಫೀಲ್ ಮಾಡ್ತಾರೆ ನಿಮ್ಮ ಬಗ್ಗೆ ಅಂತ ನೋಡೋಣ. ಆ್ಯಂಡ್ ದೆನ್ ಅವ್ರು ನಿಮ್ಮಿಂದ ಏನು ಹೈಡ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಆ್ಯಂಡ್ ದೆನ್ ಯಾಕೆ ಅದನ್ನು ಹೈಡ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಆ್ಯಂಡ್ ದೆನ್ ಈ ಸೀಕ್ರೆಟ್ ಏನು ಮೇಂಟೈನ್ ಮಾಡ್ತಾ ಇದ್ದಾರೆ, ಇದರಿಂದ ನಿಮಗೆ ಏನಾದ್ರು ನೆಗೆಟಿವ್ ವೇಯಲ್ಲಿ ಎಫೆಕ್ಟ್ ಆಗುತ್ತಾ ಅಂತ ನೋಡೋಣ. ಆ್ಯಂಡ್ ದೆನ್ ನಿಮಗೆ ಅಡ್ವೈಸ್. ಇಷ್ಟು ಕಂಟೆಂಟ್ನ ಈ ಒಂದು ವಿಡಿಯೋದಲ್ಲಿ ನಾವು ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ನೋಡಿ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ ಗೈಸ್, ಸೊ 2 ಆಪ್ಷನ್ಸ್ ಇರುತ್ತೆ ನಿಮಗೆ ಎಲ್ಲ ವಿಡಿಯೋ ಥರ. ಇದರಲ್ಲೂ ನಿಮಗೆ 2 ಆಪ್ಷನ್ಸ್ ಇರುತ್ತೆ. ಒಂದೊಂದ್ಸತಿ ಝೋಡಿಯಾಕ್ ಸೈನ್ಸ್ ಕೊಡ್ತೀನಿ, ಒಂದ್ಸತಿ ನಂಬರ್ಸ್ ಕೊಡ್ತೀನಿ, ಒಂದ್ಸತಿ ಇಮೇಜಸ್ ಕೊಡ್ತೀನಿ. ನಿಮ್ಮ ಕಣ್ಮುಂದೆ ಇವಾಗ 2 ಆಪ್ಷನ್ಸ್ ಆಲ್ರೆಡಿ ಬಂದಿದೆ, ರೈಟ್? ಟೈಮ್ ತಗೊಳ್ಳಿ ಯಾವ ಒಂದು ಆಪ್ಷನ್ ಚೂಸ್ ಮಾಡಬೇಕು ಅಂತ. ನಿಮ್ಮ ಇಂಟ್ಯೂಷನ್ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಮೋರ್ ಓವರ್ ಪಾಸ್ ಮಾಡಿ. ಇನ್ ಕೇಸ್ ನಿಮಗೆ ಲೈಕ್ ಚೂಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂದರೆ ಆಬ್ವಿಯಸ್ಲಿ ಧಾರಾಳವಾಗಿ ನೀವು ಪಾಸ್ ಮಾಡ್ಬೋದು. ಎಲ್ಲ ವಿಡಿಯೋ ಥರ ಈ ಒಂದು ವಿಡಿಯೋ ಟೈಮಿಂಗ್ಸ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿದೆ. ಆಲ್ರೈಟ್, ನೀವು ಡೈರೆಕ್ಟಾಗಿ ಹೋಗ್ಬೋದು. ಸೊ ಎಸ್ ಗೈಸ್, ತಡ ಮಾಡೋದು ಬೇಡ, ಫಸ್ಟ್ ಆಪ್ಷನ್ ಅವ್ರಿಗೆ ಇವಾಗ ರೀಡಿಂಗ್ ಮಾಡೋಣ. ಹಲೋ, ಯಾರೆಲ್ಲ ಫಸ್ಟ್ ಆಪ್ಷನ್ ಆರ್ ಫಸ್ಟ್ ಇಮೇಜ್ನ ಚೂಸ್ ಮಾಡಿದ್ರಿ, ಎಸ್ ಗೈಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೀವು ಆಲ್ರೆಡಿ ನೋಡ್ಬೋದು, ಪುಲ್ ಮಾಡಿ ಇಟ್ಬಿಟ್ಟಿದ್ದೀನಿ ನಿಮಗೋಸ್ಕರ. ಆ್ಯಂಡ್ ಡೆಫಿನೆಟ್ಲಿ ಇದನ್ನು ನೋಡಿಬಿಟ್ಟು ಪುಲ್ ಮಾಡಿರೋದಲ್ಲ, ರ್ಯಾಂಡಮ್ ಆಗಿ ಪುಲ್ ಮಾಡಿರೋ ಕಾರ್ಡ್ಸ್. ಓಕೆ, ಸೊ ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಯು ಗೈಸ್ ನೋ ದ ಡ್ರಿಲ್. ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಓಕೆ, ಫಸ್ಟ್ ಇಸ್ ಫಸ್ಟ್, ಅವರ ಥಾಟ್ಸ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರು ನಿಮ್ಮ ಬಗ್ಗೆ ಯಾರು ಮಾತಾಡೋದು ಕೇಳಿಸ್ಕೊಂಡ್ ಕೂಡಲೇ ಅವ್ರಿಗೆ ಏನು ಫೀಲ್ ಆಗುತ್ತೆ, ನಿಮ್ಮ ಬಗ್ಗೆ ಏನು ನೆನಪಾಗುತ್ತೆ. ಸೊ ಇದ್ರ ಬಗ್ಗೆ ನೋಡೋಣ. ಓಕೆ, ಸೊ ಎಸ್, ಲೆಟ್ಸ್ ಸಿ. ಫಸ್ಟಿಗೆ ಬಂದಿದೆ, ವಾಟ್ ಡು ಯು ನೀಡ್ ಟು ರಿಲೀಸ್ ವೇನಿಂಗ್ ಮೂನ್. ಅಂದರೆ ಅವ್ರಿಗವರೇ ಕ್ವೆಶನ್ ಮಾಡ್ಕೊತಾರೆ, ಒಂದ್ಸತಿ ಮೇ ಬಿ ರಿಪೀಟ್ ಮಾಡ್ಕೊತಾರೆ. ಇವರಿಂದ ನಾನು ಇನ್ನೂ ಮರ್ತಿಲ್ವಾ, ಅವ್ರಿಗವರೇ ಕ್ವೆಶನ್ ಮಾಡ್ಕೊಳ್ಳೋದು. ಈ ಪರ್ಸನ್ನ ನಾನು ಇನ್ನೂ ಮರ್ತಿಲ್ವಾ ನನ್ನ ಲೈಫಲ್ಲಿ, ಈ ಪರ್ಸನ್ ಬಗ್ಗೆ ನಂಗೆ ಅವಾಗವಾಗ ಪಾಸ್ಟ್ ನೆನಪಾಗುತ್ತಲ್ವ, ಯಾಕೆ? ಫ್ರೆಂಡ್ಸ್ ಒಂದೊಂದ್ಸತಿ ಮಾತಾಡಿದಾಗ ಮೇ ಬಿ ಇನ್ಫ್ಯಾಕ್ಟ್ ಫಾರ್ ಎನ್ ಎಕ್ಸಾಂಪಲ್ ನೀವು ಕಾಲೇಜ್ ಡೇಸಲ್ಲೇ ಇವ್ರನ್ನ ಮೀಟ್ ಆಗಿದ್ದೀರಾ ಅನ್ಕೊಳ್ಳಿ. ಓಕೆ, ಸಮ್ಟೈಮ್ಸ್ ಏನಾಗುತ್ತೆ, ನಿಮ್ಮ ಕಾಲೇಜ್ ಫ್ರೆಂಡ್ಸ್ನ ಮೀಟ್ ಆದಾಗ ಅಥವಾ ನಿಮ್ಮ ಕಾಲೇಜ್ ಮುಂದೆ ಏನೋ ಬೈ ಮಿಸ್ಟೇಕ್ ಆಗಿ ಪಾಸ್ ಆದಾಗ ನಿಮಗೆ ಇವ್ರು ನೆನಪಾಗೋದು. ಅಥವಾ ಯಾವ ಒಂದು ಪ್ಲೇಸಲ್ಲಿ ನೀವು ಇವ್ರನ್ನ ಮೀಟ್ ಆಗಿದ್ರಿ, ಆ ಪ್ಲೇಸಲ್ಲಿ ಜಸ್ಟ್ ಪಾಸ್ ಆದಾಗ, ನಿಮ್ಮ ಗಾಡೀಲಿ ಪಾಸ್ ಆದಾಗಲೇ ಆಗಿರ್ಬೋದು, ಅಥವಾ ಹೆಂಗೋ ಅದ್ರ ಮುಂದೆ ಹೋದಾಗ ಇವ್ರು ನಿಮಗೆ ನೆನಪಾಗೋದು, ಪಾಸ್ಟ್ ಮೆಮೊರೀಸ್ ನೆನಪಾಗೋದು, ಇದೆಲ್ಲ ನಿಮಗೆ ತುಂಬ ಆಗುತ್ತೆ. ಆ್ಯಂಡ್ ನಿಮಗೆ ನೀವೇ ಕ್ವೆಶನ್ ಮಾಡ್ಕೊತಾ ಇರ್ತೀರಾ, ಲೈಕ್ ನಾನಿನ್ನೂ ಮೂವ್ ಆನ್ ಆಗಿಲ್ವಾ ಇವರಿಂದ. ಬಿಕಾಸ್ ಮೇ ಬಿ ನೀವಿಬ್ರು ಕನೆಕ್ಷನ್ ಬ್ರೇಕ್ ಆಗ್ಬಿಟ್ಟು, ಅದು ಏನೇ ಕನೆಕ್ಷನ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಕಲೀಗ್ ಆಗಿರ್ಬೋದು,
ಡೆಫಿನೆಟ್ಲಿ ನಿಮಗೆ ಅವ್ರ ಮೇಲೆ ಒಂದು ಅಫೆಕ್ಷನ್ನೇ ಇತ್ತು, ಮೋರ್ ದೆನ್ ಅಫೆಕ್ಷನ್, ಒಂದು ಕನ್ಸರ್ನ್ ಇತ್ತು, ಕೇರಿಂಗ್ ಇತ್ತು ಅವ್ರ ಮೇಲೆ. ಇಟ್ಸ್ ಮೋರ್ ಲೈಕ್ ನಾನು ಏನು ನೋಡ್ತಾ ಇದೀನಿ ಅಂದರೆ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ನೆನಪಿಸ್ಕೊತಾ ಇರ್ತಾರೆ, ಪಾಸ್ಟ್ ಅಲ್ಲಾದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಗ್ಗೆ ನೆನಪಿಸ್ಕೊತಾ ಇರ್ತಾರೆ. ಆ್ಯಂಡ್ ಈ ಮೆಸೇಜ್ ನೋಡ್ಬೋದು, ವಾಟ್ ಡೂ ಯು ನೀಡ್ ಟು ರಿಲೀಸ್ ಅಂದರೆ ಆ ಒಂದು ಮೂಮೆಂಟಲ್ಲಿ, ಅಂದರೆ ಪಾಸ್ಟ್ ಯಾವಾಗ ನೀವು ಜೊತೆಗಿದ್ರಿ, ಯಾವಾಗ ಮಾತಾಡಿಸ್ತಾ ಇದ್ರಿ, ಯಾವಾಗ ಒಂದು ಕಾಂಟ್ಯಾಕ್ಟಲ್ಲಿ ಇದ್ರಿ, ಆವಾಗ ನಿಮ್ಮ ಮೇಲೆ ಅವ್ರಿಗೆ ಎಮೋಷನ್ಸ್ ಇತ್ತು, ಓಕೆ, ಫೀಲಿಂಗ್ಸ್ ಇತ್ತು. ಬಟ್ ಅದನ್ನ ಯಾವತ್ತೂ ಅವ್ರು ನಿಮಗೆ ಹೇಳ್ಕೊಂಡಿಲ್ಲ, ಯಾವತ್ತೂ ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ರೆಸ್ ಮಾಡಿಲ್ಲ ಮೇಯ್ನ್ ಆಗಿ ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ಇಟ್ಸ್ ಮೋರ್ ಲೈಕ್ ಎವ್ರಿ ಮೂಮೆಂಟ್ ಅದನ್ನ ಅವಾಯ್ಡ್ ಮಾಡ್ತಾ ಇದ್ರು, ಹೇಳೋದು ಬೇಡ, ಫೀಲಿಂಗ್ಸ್ ಏನೇ ಇರ್ಬೋದು ಅದನ್ನ ಎಕ್ಸ್ಪ್ರೆಸ್ ಮಾಡೋದು ಬೇಡ, ಈ ಥರ ಒಂದು ಥಾಟಲ್ಲಿ ಇರ್ತಾ ಇದ್ರು ಅವರು ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್. ಸೊ ಅವ್ರಿಗೆ ಇವಾಗ ಫೀಲ್ ಆಗ್ತಾ ಇದೆ ಲೈಕ್ ನನ್ನ ಎಮೋಷನ್ಸ್ ಫೀಲಿಂಗ್ಸ್ ಏನೇನಿತ್ತು ಇವ್ರ ಮೇಲೆ, ಅಂದರೆ ನಿಮ್ಮ ಮೇಲೆ, ಅದನ್ನೆಲ್ಲ ನನಗೆ ರಿಲೀಸ್ ಮಾಡಬೇಕು, ಅದನ್ನು ನಾನು ಇವಾಗ ಮರಿಬೇಕು, ನಾನು ಮೂವ್ ಆನ್ ಆಗೋದಕ್ಕೆ ಟ್ರೈ ಮಾಡಬೇಕು. ಬಿಕಾಸ್ ನಿಮ್ಮ ಬಗ್ಗೆ ನೆನಪಿಸ್ಕೊಂಡಾಗೆಲ್ಲ ಆ ಒಂದು ಹಳೆ ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್ ಮತ್ತೆ ಮತ್ತೆ ಪಾಪಪ್ ಆಗೋದು, ಓಲ್ಡ್ ಕಾನ್ವರ್ಸೇಷನ್ ನೆನಪಾಗೋದು. ಆ್ಯಂಡ್ ಟ್ರಸ್ಟ್ ಮೀ ಗೈಸ್, ಯಾವ ಒಂದು ಪರ್ಸನ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ನಿಮ್ಮ ಪಾಸ್ಟ್ ಕಾನ್ವರ್ಸೇಷನ್ಸ್ ಅಂದರೆ ಚಾಟ್ಸ್ ಏನೇನಾರ ಮಾಡಿದ್ರಿ ಅಲ್ವಾ, ಅದನ್ನು ಇವಾಗ್ಲೂ ಅವರು ಒಂದೊಂದ್ಸತಿ ಓಪನ್ ಮಾಡಿಬಿಟ್ಟು ಚೆಕ್ ಮಾಡ್ತಾರೆ, ಓಲ್ಡ್ ಕಾನ್ವರ್ಸೇಷನ್ಸ್ನ ಚೆಕ್ ಮಾಡ್ತಾರೆ. ಲೈಕ್ ಮೇ ಬಿ ನೀವು ಇವಾಗ ಅಷ್ಟು ಕಾಂಟ್ಯಾಕ್ಟಲ್ಲಿ ಇಲ್ಲ ಅನ್ಸುತ್ತೆ, ಅಥವಾ ಅಷ್ಟು ಬೇಗ ರಿಪ್ಲೈ ಮಾಡಲ್ಲ ಅನ್ಸುತ್ತೆ, ಇಂಟೆನ್ಷನಲ್ಲಿನೇ ನೀವು ಮಾಡಲ್ಲ ಅವ್ರಿಗೆ ಬೇಗ ರಿಪ್ಲೈ. ಬಟ್ ದೇರ್ ವಾಸ್ ಅ ಟೈಮ್, ಮುಂಚೆ ಒಂದು ಟೈಮ್ ಇತ್ತು ಯಾವಾಗ ರಿಪ್ಲೈ ಇನ್ಸ್ಟೆಂಟಾಗಿ ಬರ್ತಾ ಇತ್ತು, ನಿಮ್ಮ ಕಡೆಯಿಂದ ಕೂಡ ಅವ್ರ ಕಡೆಯಿಂದನೂ ಕೂಡ. ಸೊ ಆ ಒಂದು ಚಾಟ್ಸ್ನೆಲ್ಲ ನೋಡೋದು, ಎಸ್ಪೆಷಲಿ ಆ ಟೈಮಿಂಗ್ಸ್ ಕೂಡ ನೋಡೋದು, ಓಕೆ ನಾನು ಈ ಟೈಮಲ್ಲಿ ಕಳಿಸಿದೆ, ವಿತಿನ್ 1 minute ಇವ್ರು ರೆಸ್ಪಾಂಡ್ ಮಾಡಿದ್ರು ಅಂತ, ಆ ಬ್ಯೂಟಿಫುಲ್ ಮೂಮೆಂಟ್ಸ್ನೆಲ್ಲ ಇವ್ರು ನೆನಪಿಸ್ಕೊಳ್ಳೋದು. ಸೊ ಐ ಫೀಲ್ ಈ ಪರ್ಸನ್ ಇನ್ನೂ ಆ ಪಾಸ್ಟ್ ಟೈಮಿಗೆ ಅಟ್ಯಾಚ್ ಆಗಿದ್ದಾರೆ. ಒಂದ್ಸತಿ ಅವ್ರಿಗೆ ಫೀಲ್ ಆಗುತ್ತೆ ಕಂಪ್ಲೀಟಾಗಿ ನಿನ್ನ ಮರ್ತು ಬಿಡಬೇಕು, ಆ ಎಮೋಷನ್ಸ್, ಆ ಫೀಲಿಂಗ್ಸು ಅದನ್ನೆಲ್ಲ ಮರ್ತು ಬಿಡಬೇಕು ಅಂತ ಫೀಲ್ ಆಗುತ್ತೆ ಅವರಿಗೆ. ಆ್ಯಂಡ್ ವೆರಿ ನೆಕ್ಸ್ಟ್ ಮೂಮೆಂಟ್ ಅವ್ರಿಗೆ ಕಷ್ಟ ಆಗುತ್ತೆ ಅದನ್ನ ಮರೆಯೋದಕ್ಕೆ, ಓವರ್ಕಮ್ ಮಾಡೋದಕ್ಕೆ. ಸೊ ಒಂಥರ ಸೀಸೋದಲ್ಲಿ ಕೂತಿರೋ ಥರ ಆಗಿದೆ, ಆ ಕಡೆ ಮರೆಯೋಕ್ಕಾಗ್ತಾ ಇಲ್ಲ, ಆ ಕಡೆ ಮೂವ್ ಆನ್ ಆಗೋದಕ್ಕಾಗ್ತಾ ಇಲ್ಲ, ಈ ಥರ ಸಿಚುವೇಶನಲ್ಲಿ ಈ ಪರ್ಸನ್ ಇದ್ದಾರೆ. ಓಕೆ, ಲೆಟ್ಸ್ ಸಿ ಇವಾಗ ಅವರ ಫೀಲಿಂಗ್ಸ್ ಏನು, ಡೀಪ್ ಫೀಲಿಂಗ್ಸ್ ಅವ್ರು ಏನು ತೋರಿಸ್ತಾರೆ, ಅಥವಾ ಅದ್ರ ಬಿಯಾಂಡ್ ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ. ಗ್ರೂಪ್ 1, there is you are very close to achieving your goal. Okay, something different message. ಸೊ ಇದು ಕ್ಲೈಮ್ಯಾಕ್ಸ್ ಹೇಳುತ್ತೆ. ಇಲ್ಲಿ ನೋಡ್ಬೋದು ಮೂನ್ ಆಲ್ಮೋಸ್ಟ್ ಫಾರ್ಮ್ ಆಗೋಗ್ಬಿಟ್ಟಿದೆ. ಮೂನ್ ಇಲ್ಲಿ ಇನ್ನೂ ಅದು ಕಡಿಮೆ ಆಗ್ತಾ ಇದೆ. ಕಡಿಮೆ ಆಗೋ ಜೊತೆಗೆ ಮುಂಚೆ ಮೇ ಬಿ ಥಾಟ್ಸ್ ಇತ್ತು ಅನ್ಸುತ್ತೆ ನಿಮ್ಮನ್ನ ಮರ್ತು ಬಿಡ್ಬೇಕಂತ. ಬಟ್ ಇವಾಗ ಆ ಎಮೋಷನ್ಸ್ ತುಂಬ ಹೈಟೆಂಡ್, ಅಂದರೆ ಅವ್ರು ತೋರಿಸ್ತಾ ಇಲ್ಲ, ತುಂಬ ಇನ್ನು ನೋಡಿದ ಕೂಡಲೇ ಓವರ್ಲಿ ಫೀಲ್ ಆಗೋದು, ಒಂದ್ಸತಿ ಕಣ್ಣಲ್ಲೆಲ್ಲ ನೀರು ಬಂದ್ಬಿಡೋದು. ಒಂದ್ಸತಿ ಪಾಸ್ಟ್ ಇದು ನೀರು ಬೇಜಾರಾಗಿ ಅಳ್ಳೋದಲ್ಲ, ಬಟ್ ಹಳೆದೆಲ್ಲ ನೆನಪಿಸ್ಕೊಂಡು ಆ ಒಳ್ಳೆ ಮೆಮೊರೀಸ್ನ ನೆನಪಿಸ್ಕೊಂಡು ಗ್ರೇಟ್ಫುಲ್ ವಾಟರ್ ಬರೋದು, ಆನಂದ ಬಾಷ್ಪ ಅಂತಾರಲ್ವಾ, ಸೊ ಆ ಥರ ನೀರು ಬರೋದು. ಸೊ ಒನ್ ಥಿಂಗ್ ಇಸ್ ಫಾರ್ ಶೋರ್, ಅವರಿಗೆ ಡಿಫಿಕಲ್ಟ್ ಆಗ್ತಾ ಇದೆ ನಿಮ್ಮನ್ನ ಮರೆಯೋದಾ, ನಿಮ್ಮ ಬಗ್ಗೆ ನೆನಪಲ್ಲಿರೋದಾ, ಎಷ್ಟಂತ ನೆನಪಲ್ಲಿ ಇಟ್ಕೊಂಡ್ಲಿ. ಬಿಕಾಸ್ ಡೆಫಿನೆಟ್ಲಿ ಈ ಮೆಸೇಜ್ ನೋಡಿದ್ರೆ ಮುಂಚೆ ಏನೋ ನಿಮಗೆ ಅವ್ರು ಹೇಳ್ಕೋಬೇಕಿತ್ತು, ಏನೋ ಎಕ್ಸ್ಪ್ರೆಸ್ ಮಾಡಬೇಕಿತ್ತು, ಬಟ್ ಆ ಟೈಮಲ್ಲಿ ಅವ್ರು ಮಾಡಿಲ್ಲ. ಆ ಟೈಮಲ್ಲಿ ಎಮೋಷನ್ಸು, ಫೀಲಿಂಗ್ಸು ಇದೆಲ್ಲದನ್ನು ಅವಾಯ್ಡ್ ಮಾಡಿದ್ದಾರೆ. ಬಟ್ ಅವಾಗ ಯಾಕೆ ನಾನು ಹೇಳಲಿಲ್ಲ, ಅವಾಗ ನಾನು ಯಾಕೆ ಓಪನ್ ಅಪ್ ಆಗಲಿಲ್ಲ ಅನ್ನೋ ಒಂದು ರಿಗ್ರೆಟ್ ಇನ್ನೂ ಇದೆ, ಆ ಗಿಲ್ಟ್ ಇನ್ನೂ ಇದೆ. ಅದು ಇವಾಗ ಈ ಮೆಸೇಜ್ ಬಂದದ್ಮೇಲೆ ಕರೆಂಟ್ ಸಿಚುವೇಶನಲ್ಲಿ ತುಂಬ ಫೀಲ್ ಮಾಡ್ಕೊತಾ ಇದ್ದಾರೆ ನಿಮ್ಮ ಬಗ್ಗೆ, ತುಂಬ ಎಮೋಷನಲಿ ಕನೆಕ್ಟ್ ಆಗಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಅಥವಾ ಆ ಓಲ್ಡ್ ಮೆಮೊರೀಸ್ ತುಂಬ ತಲೆಗೆ ಬರ್ತಾ ಇದೆ, ಹಳೇದು ತುಂಬ ನೆನಪಾಗ್ತಾ ಇದೆ. ಮೇಯ್ನಾಗಿ ನೋಡ್ತಾ ಇದ್ದೀನಿ ರೀಸೆಂಟ್ಲಿ ನಿಮ್ಮ ಬಗ್ಗೆ ತುಂಬ ನೆನಪಿಸ್ಕೊತಾ ಇದ್ದಾರೆ. ಮೇ ಬಿ ರೀಸೆಂಟಾಗಿ ನೀವು ಒಬ್ರೊಬ್ರು ನೋಡ್ಕೊಂಡಿದ್ದೀರಾ, ರೀಸೆಂಟಾಗಿ ಕನೆಕ್ಟ್ ಆಗಿದ್ದೀರಾ ಮೇ ಬಿ. ಡೆಫಿನೆಟ್ಲಿ ಅವ್ರು ಈ ಒಂದು ಸಿಚುವೇಶನ್ಗೆ ಒಂದು ಕ್ಲೈಮ್ಯಾಕ್ಸ್ ಕೊಡ್ಬೇಕಂತ ಇದ್ದಾರೆ. ಅಂದರೆ ಬಿಕಾಸ್ ಅವ್ರಿಗೆ ಎಲ್ಲೋ ಒಂದು ಕಡೆ ಫೀಲ್ ಆಗ್ತಾ ಇದೆ ನಿಮ್ಮ ಜೊತೆ ಅವ್ರ ಫ್ಯೂಚರ್ ನೋಡ್ತಾ ಇದ್ದಾರೆ ಅನ್ನೋ ಒಂದು ಫೀಲ್ ಆಗ್ತಾ ಇದೆ. ಈ ಕನೆಕ್ಷನಿಗೆ ಇನ್ನೂ ಪೊಟೆನ್ಷಿಯಲ್ ಇದೆ ಅನ್ನೋ ಥರ ಅವರಿಗೆ ಒಂಥರ ಫೀಲ್ ಬರ್ತಾ ಇದೆ.
ಬಟ್ ಐ ಫೀಲ್ ಈ ಪರ್ಸನ್ ಒಂದು ರೈಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ, ಏನೋ ಸ್ಟಾಪ್ ಮಾಡ್ತಾ ಇದೆ, ಸಮಥಿಂಗ್ ಇಸ್ ಸ್ಟಾಪಿಂಗ್ ದೆಮ್. ನಿಮ್ಗೆ ಹೇಳ್ಕೋಬೇಕು ಅಂತ ಇದೆ, ಬಟ್ ಸಮಥಿಂಗ್ ಇಸ್ ಸ್ಟಾಪಿಂಗ್ ದೆಮ್. ಡೆಫಿನೆಟ್ಲಿ ನೀವು ಒಂಥರ ಆನ್ ಅಂಡ್ ಆಫ್ ಕನೆಕ್ಷನ್ ಅಲ್ಲಿ ಇದ್ದೀರಾ. ಇಟ್ಸ್ ಮೋರ್ ಲೈಕ್ ಡೆಫಿನೆಟ್ಲಿ ಯಾವ ಒಂದು ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಲ್ವಾ, ಅವರಿಗೆ ಹಿ ಆರ್ ಶಿ ಇಸ್ ವೆರಿ ಮಚ್ ಶೋರ್, ಅಂದ್ರೆ ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ಅವ್ರಿಗೆ ಎಮೋಷನ್ಸ್ ಇದೆ ಅನ್ನೋದು ಅವ್ರಿಗೂ ಕನ್ಫರ್ಮ್ ಆಗೋಗ್ಬಿಟ್ಟಿದೆ. ಇಟ್ಸ್ ನಾಟ್ ದಟ್ ಅವರೇ ಡೌಟ್ಫುಲ್ ಆಗಿದ್ದು, ಅವರೇ ಇನ್ಸೆಕ್ಯೂರ್ ಆಗಿದ್ಬಿಟ್ಟು ನಿಮಗೆ ಮಿಕ್ಸ್ಡ್ ಸಿಗ್ನಲ್ ಕೊಡ್ತಾ ಇದ್ದಾರೆ, ಹಂಗಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಒಂದು ಕ್ಲಾರಿಟಿ ಇದೆ, ಅಂದ್ರೆ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ ಅನ್ನೋದು ಇಟ್ಸ್ ಕನ್ಫರ್ಮೇಶನ್ ಅವ್ರ ಕಡೆಯಿಂದ. ಬಟ್ ಅದನ್ನ ಕಾನ್ಫಿಡೆಂಟ್ ಆಗಿ ಹೇಳ್ಕೊಂತ ಇಲ್ಲ. ಓಕೆ, ಸೊ ಲೆಟ್ಸ್ ಸಿ ನೆಕ್ಸ್ಟ್ ಮೆಸೇಜ್. ಅವ್ರು ಏನ್ ಹೈಡ್ ಮಾಡ್ತಾ ಇದ್ದಾರೆ ನಿಮ್ಮಿಂದ, ಲೆಟ್ಸ್ ಸಿ. ಓಕೆ, ಇದಕ್ಕೆ ನಾವು ಟ್ಯಾರೋ ಕಾರ್ಡ್ ಯೂಸ್ ಮಾಡೋಣ. ದೇರ್ ಈಸ್ 6 of Swords. Okay, and there is Scarcity Tactics. Okay, this is a dangerous card ಒಂಥರ. ಆಲ್ ರೈಟ್, ಇದಲ್ಲಿ ನೋಡ್ಬೋದು ಅಂತ ಚೆಸ್ ಗೇಮು ಯಾರೋ ಇಲ್ಲಿ ಸ್ಮಾರ್ಟ್ ಮೂವ್ ಮಾಡ್ತಿರೋದ್ರ ಬಗ್ಗೆ ತೋರಿಸ್ತಾ ಇದೆ. ಏನ್ ಹೈಡ್ ಮಾಡ್ತಾ ಇದ್ದಾರೆ ಗೊತ್ತಾ, ಏನ್ ಮಾಡ್ತಾ ಇದ್ದಾರೆ ಗೊತ್ತಾ ನಿಮ್ ಜೊತೆ ಇವರು ಗ್ರೂಪ್ 1. ನೀವ್ ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಅವರು ಡೈರೆಕ್ಟ್ಲಿ ಎಮೋಷನಲ್ ವೇ ಅಲ್ಲಿ ಕನೆಕ್ಟ್ ಆಗೋದಕ್ಕಿಂತ ತುಂಬಾ ಸ್ಮಾರ್ಟ್ ವೇ ಅಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಅಂದ್ರೆ ಒನ್ ಥಿಂಗ್ ಇಸ್ ಫಾರ್ ಶೋರ್, ಮೇ ಬಿ ಅವ್ರಿಗೆ ನೀವ್ ಎಕ್ಸ್ಪ್ರೆಸ್ ಮಾಡ್ಬೇಕು, ನೀವು ಅವ್ರ ಹಿಂದೆ ಹೋಗ್ಬೇಕು, ಆ ತರ ಇದೆ. ಅವ್ರು ನಿಮ್ಮ ಹಿಂದೆ ಬಂದು ಅವ್ರು ನಿಮಗೋಸ್ಕರ ವೆಯ್ಟ್ ಮಾಡೋದು, ಈ ತರ ಆಗ್ಬಾರ್ದು ಸಿಚುವೇಶನ್. ಡೆಫಿನೆಟ್ಲಿ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಅವ್ರಿಗೆ ಅವ್ರದ್ದೇ ಆದ ಸ್ಟೇಟಸ್, ಅವ್ರದ್ದೇ ಈಗೋ, ಅವ್ರದ್ದೇ ಆಟಿಟ್ಯೂಡ್ ಇದೆಲ್ಲ ಜಾಸ್ತಿ ಇದೆ. ಅವ್ರಿಗೆ ಹೆಂಗಂತ ಅಂದ್ರೆ, ನಾನು ನನ್ನ ಒಂದು ತನನ ಬಿಟ್ಟು ಹೋಗಲ್ಲ. ಅವ್ರಿಗೆ ಚೆನ್ನಾಗಿ ಗೊತ್ತು, ಅವ್ರಿಗೆ ನಿಮ್ಮ ಮೇಲೆ ಎಮೋಷನ್ಸ್ ಇದೆ, ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ. ಬಟ್ ನಾನು ಯಾಕೆ ಅಪ್ರೋಚ್ ಮಾಡಲಿ, ನಾನು ಯಾಕೆ ಚೇಸ್ ಮಾಡಲಿ, ನಾನು ಯಾಕೆ ಕಾಂಟ್ಯಾಕ್ಟ್ ಮಾಡಲಿ. ಅವ್ರು ಹೆಂಗ್ ಮಾಡ್ತಾ ಇದ್ದಾರೆ ಅಂದ್ರೆ, ಫಾರ್ ಅನ್ ಎಕ್ಸಾಂಪಲ್, ನೀವೇನಾದ್ರು ಮೆಸೇಜ್ ಮಾಡಿದ್ರೆ 1 ಗಂಟೆ ರಿಪ್ಲೈ ಮಾಡಲ್ಲ. ನೋಡಿರ್ತಾರೆ ಮೆಸೇಜ್ನ, 1 ಗಂಟೆ ಆದ್ಮೇಲೆ ರಿಪ್ಲೈ ಮಾಡ್ತಾರೆ. ಬಿಕಾಸ್ ರೀಸನ್ ಏನಂತ ಅಂದ್ರೆ, ನೀವು ವೆಯ್ಟ್ ಮಾಡ್ಲಿ, ಇನ್ನ ವೆಯ್ಟ್ ಮಾಡಿಸೋದು, ನಿಮಗೆ ಇನ್ನೂ ಈಗರ್ನೆಸ್ ಬರ್ಸೋದು. ಅಂದ್ರೆ ನಿಮಗೆ ಯಾವ ತರ ಫೀಲ್ ಕೊಡ್ತಾ ಇದ್ದಾರೆ ಇವರು ಅಂದ್ರೆ, ತುಂಬಾ ಜನ ಆಲ್ರೆಡಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ತುಂಬಾ ಜನ ಅವ್ರ ಲೈಫಲ್ಲಿ ಇದ್ದಾರೆ, ಅವ್ರು ಆಲ್ರೆಡಿ ತುಂಬಾ ಬ್ಯುಸಿ ಇದ್ದಾರೆ, ಅವ್ರು ನಿಮಗೆ ಪ್ರಯಾರಿಟಿ ಕೊಡಲ್ಲ, ನೀವೇ ಅವ್ರ ಫಸ್ಟ್ ಪ್ರಯಾರಿಟಿ ಅಲ್ಲ. ಆ ಥರ ನಿಮಗೆ ಬೇಕು ಬೇಕು ಅಂತ ಫೀಲ್ ಮಾಡಿಸ್ತಾ ಇರೋದು. ಬಿಕಾಸ್ ಅವ್ರಿಗೆ ಅವರ ಪ್ರೈಡ್, ಅವರ ರೆಪ್ಯುಟೇಷನ್ ಇದನ್ನೆಲ್ಲ ಬಿಟ್ಟು ಕನೆಕ್ಟ್ ಆಗೋದಕ್ಕೆ ಇಷ್ಟ ಇಲ್ಲ. ಸೊ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಲ್ವಾ ಗಾಯ್ಸ್, ಅಲ್ಲಿ ಎಮೋಷನ್ಸ್ ಇದ್ರೂ ಅವ್ರಿಗೆ ಅವರ ಪ್ರೈಡ್ ಮುಖ್ಯ ಆಗ್ತಾ ಇದೆ, ಅವರಿಗೆ ಅವರ ಸ್ಟೇಟಸ್ ಮುಖ್ಯ ಆಗ್ತಾ ಇದೆ. ಯಾವತ್ತೂ ಅವರಿಗೆ ಫೀಲ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ನಾನಿನ್ನೊಬ್ರು ಹಿಂದೆ ಹೋದ್ನ, ನಾನಿನ್ನೊಬ್ರಿಗೋಸ್ಕರ ಓಡಾಡೋದ್ನ, ನಾನ್ ಪ್ರಪೋಸ್ ಮಾಡೋದ್ನ, ಲೈಕ್ ಆ ಒಂದು ಆಟಿಟ್ಯೂಡ್ನ ಬಿಟ್ಟು ಅವರಿಗೆ ಕೆಳಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಅದನ್ನ ಮೇನ್ ಆಗಿ ಇಲ್ಲಿ ಹೇಳುತ್ತೆ. ಅಂಡ್ 6 of Swords ಯಾವಾಗೆಲ್ಲ ಬರುತ್ತಲ್ವಾ, ಈ ಪರ್ಸನ್ ಹೆಂಗಂತಂದ್ರೆ ಎಲ್ಲ ಕಂಫರ್ಟ್ ಆಗಿ ಮೂವ್ ಆಗ್ಬೇಕು, ಏನು ಜಾಸ್ತಿ ಸ್ಟ್ರೆಸ್ ತಗೊಳಕ್ ಇಷ್ಟಪಡಲ್ಲ. ಈ ಕಾರ್ಡ್ ಟ್ರೆಡಿಷನಲ್ ಡೆಕ್ ಅಲ್ಲಿ ನೋಡಿದ್ರೆ ಒಂದು ಡಿಸ್ಟರ್ಬೆನ್ಸ್ ಫೇಸ್ ನ ಬಿಟ್ಟು ಈ ಪೀಪಲ್ ಮುಂದೆ ಹೋಗ್ತಾ ಇರೋದು ಬೋಟ್ ಅಲ್ಲಿ ನೋಡ್ತೀರಾ ನೀವು ಆ ಇಮೇಜ್ ಅಲ್ಲಿ. ಅಂದ್ರೆ ಎಲ್ಲಿ ಡಿಸ್ಟರ್ಬೆನ್ಸ್ ಇದೆ, ಎಲ್ಲಿ ಅವ್ರು ಜಾಸ್ತಿ ಎಫರ್ಟ್ ಹಾಕ್ಬೇಕು, ಎಲ್ಲಿ ಅವ್ರು ಜಾಸ್ತಿ ತಲೆ ಉಪಯೋಗಿಸ್ಬೇಕು, ಆ ಒಂದು ವೇನ ಚೂಸ್ ಮಾಡಲ್ಲ. ನಾನೇ ಇವರಿಂದ ಹೋಗೋ ಬದಲು ಇವರೇ ನನ್ನ ಹಿಂದೆ ಬರೋ ತರ ಮಾಡಿದ್ರೆ ನನಗೆ ಇನ್ನೂ ಈಸಿ ಆಗುತ್ತೆ. ಸೊ ಈ ತರ ಒಂದು ಮೆಥಡ್ ಅವ್ರ ತಲೆಯಲ್ಲಿ ಉಪಯೋಗಿಸ್ಕೊಂತ ಇದ್ದಾರೆ. ಈ ಪರ್ಸನ್ ಬೇಕು ಬೇಕು ಅಂತ ನಿಮ್ಮಿಂದ ಡಿಟ್ಯಾಚ್ ಆಗಕ್ ಟ್ರೈ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತು, ಅವ್ರು ನಿಮ್ಮಿಂದ ಡಿಟ್ಯಾಚ್ ಆದಷ್ಟು ನೀವು ಅವ್ರಿಗೆ ಅಟ್ಯಾಚ್ ಆಗ್ತೀರಾ ಅಂತ. ಅವ್ರು ನಿಮ್ನ ಅವಾಯ್ಡ್ ಮಾಡಿದಷ್ಟು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ ಅಂತ. ಅಂದ್ರೆ ದಿಸ್ ಇಸ್ ಕಾಲ್ಡ್ ಸ್ಮಾರ್ಟ್ ಮೂವ್ ಅಂಡ್ ಮ್ಯಾನಿಪುಲೇಟಿವ್ ಪರ್ಸನ್. ಮುಂಚೆನೆ ಹೇಳ್ದಂಗೆ ಅವ್ರು ಮೇ ಬಿ ತೋರಿಸ್ಕೊತಾ ಇರ್ಬೋದು, ಲೈಕ್ ನಿಮ್ಗಿಂತ ಬೆಟರ್ ಆಪ್ಷನ್ಸ್ ಅವ್ರ ಜೊತೆ ಇದೆ, ನಿಮ್ಗಿಂತ ಬೆಟರ್ ಪೀಪಲ್ ಜೊತೆ ಅವ್ರ ಕನೆಕ್ಷನ್ ಅಲ್ಲಿ ಇದ್ದಾರೆ, ಇದೆಲ್ಲ ಅವ್ರು ತೋರಿಸ್ಕೊಂತ ಇರೋದು. ಬಟ್ ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್ ಅವ್ರ ಲೈಫಲ್ಲಿ, ಏನೋ ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್ ವಿತೌಟ್ ಎನಿ ಡೌಟ್. ಅವ್ರು ಹೇಳ್ಕೊಂತ ಇಲ್ಲ. ಮೇ ಬಿ
ಮೇ ಬಿ ಅವ್ರಿಗೆ ಇನ್ನೂ ಕರಿಯರ್ ಸೆಟಪ್ ಮಾಡ್ಕೊಂಡಿಲ್ಲ, ಫಿನಾನ್ಷಿಯಲಿ ಅವ್ರು ಇನ್ನೂ ಪ್ರಾಪರ್ ರೋಲಿಗೆ ಬಂದಿಲ್ಲ. ಮೇ ಬಿ ಅವರು ಹೇಳ್ಕೊಂತ ಇರ್ಬೋದು ಎಲ್ಲ ಚೆನ್ನಾಗಿದೆ ಲೈಫಲ್ಲಿ, ನಾನು ಖುಷಿಯಾಗಿದ್ದೀನಿ ಅಂತ. ಇದೆಲ್ಲ ಮಾಡ್ತಾ ಇರೋದಿಲ್ಲ, ಶೋ ಆಫ್ ಮಾಡ್ತಾ ಇರೋದು. ಬಿಕಾಸ್ ನೀವು ಅವ್ರ ಹಿಂದೆ ಹೋಗ್ಲಿ ಅಂತ ಬಿಟ್ರೆ ಅವರೇ ನಿಮ್ಮ ಹಿಂದೆ ಬರಬೇಕು ಆ ಥರ ಇಲ್ಲ. ನಿಮ್ಮ ಅಟೆನ್ಷನ್ ಅವ್ರ ಮೇಲೆ ಇರಬೇಕು ಅನ್ನೋ ಒಂದು ಅವ್ರ ಥಾಟ್ಸ್ ಇದೆ, ಇಂಟೆನ್ಷನ್ ಇದೆ. ಬಿಟ್ರೆ ಜೆನ್ಯೂನ್ ಆಗಿ ಎಕ್ಸ್ಪ್ರೆಸ್ ಮಾಡೋಣ, ಎಕ್ಸ್ಪ್ರೆಸ್ ಮಾಡ್ಬಿಟ್ಟು ನೋಡೋಣ ಏನಂತಾರೆ, ಈ ಥರ ಎಲ್ಲ ಯೋಚನೆ ಇಲ್ಲ ಈ ಪರ್ಸನ್ಗೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ, ಯಾಕೆ ಅವ್ರು ಇದನ್ನ ಹೈಡ್ ಮಾಡ್ತಾ ಇದ್ದಾರೆ, ಯಾಕೆ ಅವ್ರು ಈ ಥರ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನ, ಯಾಕೆ? ನಮಗೆ ಆಲ್ರೆಡಿ ರೀಸನ್ ಗೊತ್ತು, ಬಟ್ ಲೆಟ್ಸ್ ಫುಲ್ ಟ್ಯಾರೋ ಕಾರ್ಡ್ ಅಲ್ವಾ. ಸೊ ಪೇಜ್ ಆಫ್ ಕಪ್ಸ್ ಒಂದು ಇಮ್ಮೆಚ್ಯೂರ್ ಎನರ್ಜಿ ಹೇಳುತ್ತೆ. ಪೇಜ್ ಆಫ್ ಕಪ್ಸ್ ಮೇನ್ ಆಗಿ ಏನ್ ಹೇಳುತ್ತೆ ಅಂದ್ರೆ, ಈ ಪರ್ಸನ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅಲ್ವಾ, ಸ್ವಲ್ಪ ಇಮ್ಮೆಚ್ಯೂರಿಟಿ ಇದೆ ಇವರಿಗೆ, ಅಷ್ಟು ಮೆಚ್ಯೂರಿಟಿ ನೋಡ್ತಾ ಇಲ್ಲ. ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಈ ಪರ್ಸನ್ಗೆ ಲವ್ ಕಮಿಟ್ಮೆಂಟ್ ಅಂದ್ರೆ ಏನು ಅಂತ ಇನ್ನೂ ಪ್ರಾಪರ್ ಆಗಿ ಗೊತ್ತಿಲ್ಲ. ಅವರಿಗೆ ಒಂಥರ ಥಾಟ್ಸ್ ಅಲ್ಲಿದೆ, ನಾನು ಅಪ್ರೋಚ್ ಮಾಡಿಬಿಟ್ರೆ ನನ್ನ ಒಂದು ತನನ ನಾನು ಕಳ್ಕೊಂಡ್ಬಿಡ್ತೀನಿ, ನಾನು ಅಪ್ರೋಚ್ ಮಾಡಿಬಿಟ್ರೆ ನಾನು ಸ್ವಲ್ಪ ಸ್ಟೇಟಸ್ ಕಡಿಮೆ ಆಗಿಬಿಡುತ್ತೆ ನಮ್ಮದು. ಆಮೇಲೆ ಯಾವಾಗಲೂ ಒಂದು ಥಾಟಲ್ಲಿ ಇರುತ್ತೆ, ನಾನು ಇವ್ರ ಹಿಂದೆ ಹೋದ್ನ ಅನ್ನೋ ಒಂದು ಥಾಟ್ ನನ್ನ ತಲೆಗೆ ಬರುತ್ತೆ, ಅದು ನಂಗೆ ಬರೋದು ಬೇಡ. ಹೀಗೆಲ್ಲ ಸ್ವಲ್ಪ ಇಮ್ಮೆಚ್ಯೂರ್ ಥಾಟ್ಸ್ ಇದೆ ಅವ್ರಿಗೆ. ಇವಾಗ ಹೆಂಗಾಗ್ತಾ ಇದೆ ಗೊತ್ತಾ, ಒಂದೊಂದು ಫುಲ್ ಮೂನ್ ಫೇಸಲ್ಲಿ ಎಮೋಷನ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಫೀಲ್ ಆಗ್ತಾ ಇರುತ್ತೆ. ನ್ಯೂ ಮೂನ್ ಫೇಸಲ್ಲಿ ಕಂಪ್ಲೀಟ್ಲಿ ಎಮೋಷನ್ಸೇ ಇರಲ್ಲ. ಅವ್ರಿಗೆ ಇದೊಂದು ಪಾಯಿಂಟಲ್ಲಿ ತುಂಬ ಎಮೋಷ್ನಲಿ ಕನೆಕ್ಟ್ ಆಗ್ತಾ ಇರೋ ಫೀಲ್ ಆಗ್ತಾ ಇದೆ ನಿಮ್ಮ ಮೇಲೆ. ಬಟ್ ಈ ಒಂದು ಎಮೋಷನ್ಸ್ ಎಷ್ಟು ದಿನ ಇರುತ್ತೆ ಅಂತ ನಾನು ಗ್ಯಾರಂಟಿ ಕೊಡಲ್ಲ, ಗ್ರೂಪ್ 1. ಬಿಕಾಸ್ ಈ ಪರ್ಸನ್ ಇನ್ನೂ ಇಮ್ಮೆಚ್ಯೂರಿಟಿ ತೋರಿಸ್ತಾ ಇದ್ದಾರೆ. ಅವ್ರಿಗಿನ್ನೂ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ. ಮೂವ್ ಆನ್ ಆಗೋದಾ, ಸ್ಟೇ ಆಗೋದಾ, ಅವರೇ ಇನ್ನೂ ಡಿಸೈಡ್ ಮಾಡ್ಕೊತಾ ಇಲ್ಲ. ಆ್ಯಂಡ್ ಎಗೇನ್ ಅವ್ರು ನಿಮ್ಮನ್ನ ಬಿಟ್ಟು ಹೋದ್ರೆ, ಆ ಒಂದು ಎಮೋಷ್ನಲ್ ಕಾನ್ವರ್ಸೇಷನ್ ಮಾಡಿ ರಿಜೆಕ್ಟ್ ಆಗಿ ಬಿಟ್ಟು ಹೋಗೋದಕ್ಕೆ ನಂಗೆ ಇಷ್ಟ ಇಲ್ಲ. ಲೈಕ್ ಅವಾಯ್ಡ್ ಮಾಡ್ತಾ ಇದೆ, ರಿಸ್ಕ್ ತಗೊಳಕ್ ಇಷ್ಟಪಡ್ತಾ ಇಲ್ಲ ಲೈಫಲ್ಲಿ. ರಿಜೆಕ್ಷನ್ ಅಂದ್ರೆ ಸ್ವಲ್ಪ ಭಯ ಇದೆ. ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಡೈರೆಕ್ಟ್ ಆಗಿ ಹೆಂಗ್ ಮಾತಾಡ್ಲಿ ನಿಮ್ ಜೊತೆ ಅಂತ. ದಟ್ ಈಸ್ ದ ಮೇನ್ ರೀಸನ್ ನಿನ್ನ ಅವಾಯ್ಡ್ ಮಾಡ್ತಾ ಇರೋದು. ಬಟ್ ಲೆಟ್ಸ್ ಸಿ ಇವರ ಈ ಒಂದು ಬಿಹೇವಿಯರ್ ಇಂದ ನಿಮಗೆ ಯಾವ ತರ ಎಫೆಕ್ಟ್ ಆಗುತ್ತಾ ಅಂತ. ಗ್ರೂಪ್ 1, there is Page of Pentacles. ಸೊ ಎಸ್, ಪೇಜ್ ಆಫ್ ಪೆಂಟಕಲ್ಸ್ ಮೇನ್ ಆಗಿ ಯಾವಾಗ ಬರುತ್ತೆ, ಈ ಒಂದು ಸಿಚುವೇಶನ್ ಅಲ್ಲಿ ಬಂದಿದೆ ಅಂದ್ರೆ, ಮೇ ಬಿ ಈ ಪರ್ಸನ್ ಏನಿದ್ದಾರೆ ಗೊತ್ತಿದ್ದೋ ಗೊತ್ತಿಲ್ದನೇನೋ ನಿಮ್ಮ ಒಂದು ತಲೆಯಲ್ಲಿ ಇನ್ಸೆಕ್ಯೂರಿಟಿ ಬರೆಸ್ತಾ ಇದ್ದಾರೆ. ಅಂದ್ರೆ ಒಂದ್ ಟೈಮ್ ಫುಲ್ ಅಟೆನ್ಷನ್ ಕೊಡ್ತಾರೆ, ಒಂದೊಂದು ಟೈಮಲ್ಲಿ ನೀವು ಯಾರೋ ಏನೋ ಅಂತ ಟ್ರೀಟ್ ಮಾಡ್ತಾರೆ, ಒಂದೊಂದು ಟೈಮಲ್ಲಿ ನಿಮಗೆ ಫುಲ್ ವ್ಯಾಲ್ಯೂ ಕೊಡ್ತಾರೆ, ಒಂದೊಂದು ಟೈಮಲ್ಲಿ ನಿಮಗೆ ವ್ಯಾಲ್ಯೂನೇ ಇಲ್ಲ, ರೆಸ್ಪೆಕ್ಟೇ ಇಲ್ಲ. ಈ ಒಂದು ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಇದೆ ಅಲ್ವಾ. ನೀವೇನೋ ಅವ್ರನ್ನ ಚೇಸ್ ಮಾಡ್ತಾ ಇದ್ದೀರಾ, ನೀವೇನೋ ಅವ್ರು ಟೆಕ್ಸ್ಟ್ ಮಾಡಲಿ, ಕಾಲ್ ಮಾಡಲಿ, ನನ್ನ ಅಪ್ರೋಚ್ ಮಾಡಲಿ, ಈ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಇದೆಲ್ಲ ಅವ್ರು ನಿಮ್ಮನ್ನ ಆಟ ಆಡಿಸ್ತಾ ಇರೋದು. ಬಿಕಾಸ್ ಆ ಒಂದು ಟ್ರೂ ಫೀಲಿಂಗ್ಸ್ ಅಥವಾ ಒಂದು ಪೊಟೆನ್ಷಿಯಲ್ ಥಾಟ್ಸ್ ನಿಮ್ಮ ಬಗ್ಗೆ ಇದ್ದಿದ್ದಿದ್ರೆ, ಅಂತ ಒಂದು ಧೈರ್ಯವಾಗಿ ಇದ್ದಿದ್ದಿದ್ರೆ, ಈ ಪರ್ಸನ್ ಯಾವಾಗಲೂ ನಿಮ್ಮನ್ನ ಅಪ್ರೋಚ್ ಮಾಡ್ತಾ ಇದ್ರು, ಯಾವಾಗಲೂ ಅವ್ರ ಎಮೋಷನ್ಸ್ನ ಶೇರ್ ಮಾಡ್ಕೊತಾ ಇದ್ರು. ಇಲ್ಲಿ 6 ಆಫ್ ಸ್ವಾರ್ಡ್ಸ್ ಅಂದ್ರೆ ಪೇಜ್ ಆಫ್ ಕಪ್ಸ್ ಎರಡು ಬಂದಿದೆ ಅಂದ್ರೆ, ಎಲ್ಲೋ ಒಂದ್ ಕಡೆ ಅನ್ವಾಂಟೆಡ್ ರಿಸ್ಕ್ ತಗೊಳಲ್ಲ. ಅಂದ್ರೆ ಇವಾಗ ನಿಮ್ನ ಲವ್ ಮಾಡಿದ್ರು, ಇವಾಗ ನಿಮ್ನ ಚೆನ್ನಾಗಿ ಸುತ್ತಾಡ್ಸಿದ್ರು, ನಿಮ್ ಜೊತೆ ಚೆನ್ನಾಗೇ ಇದ್ರು, ಫ್ಯೂಚರ್ ಅಲ್ಲಿ ಏನಾದ್ರು ರಿಸ್ಕ್ ಬಂತು ರಿಲೇಶನ್ಶಿಪ್ ಅಲ್ಲಿ ಅಂದ್ರೆ ಅವ್ರು ತಗೊಳೋದಕ್ಕೆ ಇಷ್ಟಪಡಲ್ಲ, ಓಡೋಗ್ಬಿಡ್ತಾರೆ, ರೆಸ್ಪಾನ್ಸಿಬಿಲಿಟೀಸ್ ಇಂದ ಓಡೋಗ್ಬಿಡ್ತಾರೆ. ಅಂಡ್ ಅಗೇನ್ ಇಲ್ಲಿ ಪೇಜ್ ಆಫ್ ಪೆಂಟಕಲ್ಸ್ ಬಂದಿದೆ ಅಂದ್ರೆ, ಮೇ ಬಿ ಅವ್ರಿಗೊಂದು ಥಾಟ್ಸ್ ಇದೆ, ಲೈಕ್ ಅವ್ರು ನಿಮಗೆ ರೈಟ್ ಪರ್ಸನ್ ಅಲ್ವೇನೋ ಅಂತ. ಬಿಕಾಸ್ ಪೇಜ್ ಆಫ್ ಪೆಂಟಕಲ್ಸ್ ಅಂದ್ರೆ ಸಮಥಿಂಗ್ ಸಾಲಿಡ್ ಪ್ರಪೋಸಲ್, ಸಾಲಿಡ್ ಫಿನಾನ್ಷಿಯಲಿ ಸ್ಟೇಬಲ್ ಇರುವ ಒಂದು ಕನೆಕ್ಷನ್ ನ ಪೇಜ್ ಆಫ್ ಪೆಂಟಕಲ್ಸ್ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಮೇ ಬಿ ಅವ್ರಿಗೆ ಒಂಥರ ಥಾಟ್ ಇದೆ, ನೀವೊಂದು ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ಇರುವಂತ ಪರ್ಸನ್ ನ ಸರ್ಚ್ ಮಾಡ್ತಾ ಇದ್ದೀರಾ. ಬಟ್ ಅವ್ರು ನಿಮಗೆ ಪ್ರಾಪರ್ ಪರ್ಸನ್ ಅಲ್ವೇನೋ, ಅವ್ರು ನಿಮ್ಮ ಎಲ್ಲ ವಿಶಸ್ನ ಫುಲ್ಫಿಲ್ ಮಾಡೋದಕ್ಕಾಗಲ್ವೇನೋ, ಹಿಂಗೆಲ್ಲ ಥಾಟ್ಸ್ ಅವರ ಮೈಂಡ್ ಅಲ್ಲಿ ನಿಮ್ ಬಗ್ಗೆ ಬರ್ತಾ ಇದೆ. ಮೇ ಬಿ ದಟ್ ಈಸ್ ದ ರೀಸನ್ ಅವರಿಗೆ ಯಾವತ್ತೂ ಫೀಲ್ ಆಗಬಾರ್ದು, ಲೈಕ್ ನೀವು ಅವ್ರಿಗೆ ಕಂಪ್ಲೇಂಟ್ ಮಾಡಬಾರ್ದು.
ನೀನ್ ನನ್ನ ಲೈಫಲ್ಲಿ ಬಂದ್ಮೇಲೆ ನಾನು ಹಿಂಗಾದೆ, ನಾನು ಚೆನ್ನಾಗೇ ಇರ್ತಾ ಇದ್ದೆ, ನೀನ್ ಬಂದಿದ್ದಕ್ಕೆ ನಾನು ಹಿಂಗಾದೆ, ಈ ತರ ಒಂದು ಡೈಲಾಗ್ಗಳು, ಈ ತರ ಒಂದು ಮಾತುಗಳು ಕೇಳೋದಕ್ಕೆ ಇಷ್ಟ ಪಡ್ತಾ ಇಲ್ಲ ಅವರು. ಮೇ ಬಿ ಅವ್ರಿಗೆ ಒಂಥರ ಭಯ ಇದೆ, ಫಿನಾನ್ಷಿಯಲಿ ಅವ್ರು ಇನ್ನೂ ಸೆಕ್ಯೂರ್ ಆಗಿಲ್ಲ. ನೀವು ಅವ್ರನ್ನ ಚೂಸ್ ಮಾಡಿದ್ರೆ ಎಲ್ಲಿ ನಿಮ್ ಲೈಫು ಪ್ರಾಬ್ಲಮ್ ಆಗ್ಬಿಡುತ್ತೋ, ನಿಮ್ ಲೈಫ್ನ ಕಷ್ಟಕ್ಕೆ ತಗೋಬರ್ತೀನೋ. ಅವ್ರಿಗಿನ್ನೂ ಅಂತ ಒಂದು ಡೀಪ್ ರೆಸ್ಪಾನ್ಸಿಬಿಲಿಟಿ ಬಂದಿಲ್ಲ. ಮೇ ಬಿ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅಲ್ವಾ, ಇವ್ರು ಇನ್ನೂ ಸೆಕ್ಯೂರ್ ಆಗಿಲ್ಲ ಅನ್ನಿಸ್ತಾ ಇದೆ ಲೈಫಲ್ಲಿ. ಅದು ಅವ್ರಿಗೆ ಭಯ ಇದೆ. ಎಲ್ಲಿ ನಿನ್ನ ಚೆನ್ನಾಗಿ ನೋಡ್ಕೊಳಕ್ ಆಗ್ದಾನೆ ನೀವು ಒಂದಿನ ಕಂಪ್ಲೇಂಟ್ ಮಾಡ್ಬಿಡ್ತಿರೋ ಅವ್ರ ಮೇಲೆ, ಈ ತರ ಭಯ ಇದೆ ಅವ್ರಿಗೆ. ಮೇ ಬಿ ದಟ್ ಈಸ್ ದ ರೀಸನ್ ಅವರಿಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ. ದಟ್ ಈಸ್ ದ ರೀಸನ್ ಅವ್ರು ಓಡೋಗ್ತಾ ಇದ್ದಾರೆ ಕಮಿಟ್ಮೆಂಟ್ ಇಂದ. ಬಟ್ ಲೆಟ್ಸ್ ಸಿ, ಲಾಸ್ಟ್ ಮೆಸೇಜ್ ಬಂದ್ಬಿಟ್ಟು ಅಡ್ವೈಸ್ ನಿಮಗೆ ಈ ಪರ್ಸನ್ ಇಂದ. ಈ ಸಿಚುವೇಶನ್ ನ ಹೆಂಗೆ ಡೀಲ್ ಮಾಡಬೇಕು. ಗ್ರೂಪ್ 1, there is it's time to release negativity. Full moon in Scorpio, 8th house completely something unstable ಬಗ್ಗೆ ಹೇಳುತ್ತೆ. some sudden changes ಬಗ್ಗೆ ಹೇಳುತ್ತೆ. that is this relationship. ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅಲ್ವಾ, ಮೇ ಬಿ ನಿಮಗೆ ಇವರು ಯಾವತ್ತೂ ಆ ಕಾನ್ಸ್ಟೆಂಟ್ ಹೋಪ್ ಕೊಡಲ್ಲ, ಯಾವತ್ತೂ ನಿಮಗೆ ಒಂದು ಪ್ರಾಪರ್ ಡೈರೆಕ್ಷನ್ ತೋರಿಸ್ಕೊಡಲ್ಲ, ಯಾವತ್ತೂ ನಿಮಗೆ ಅವರ ಒಂದು ಪ್ಯೂರ್ ಇಂಟೆನ್ಷನ್ ಅಥವಾ ಪ್ಯೂರ್ ಲವ್ ಏನಿದೆ ಅದನ್ನ ಅವ್ರು ಯಾವತ್ತೂ ತೋರಿಸಲ್ಲ. ಆ್ಯಂಡ್ ಇಲ್ಲಿ ನೋಡ್ಬೋದು, ವಾಟ್ ಡು ಯು ನೀಡ್ ಟು ರಿಲೀಸ್. ಇಟ್ಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿ. ಎಲ್ಲೋ ಒಂದ್ ಕಡೆ ಈ ತರ ಕನೆಕ್ಷನ್ ಇದೆ ಅಲ್ವಾ ಗೈಸ್. ಗ್ರೂಪ್ 1 ನಿಮಗಿದು ಸ್ಟೆಬಿಲಿಟಿ ಕೊಡುತ್ತೆ ಅಂತ ತೋರಿಸ್ತಾ ಇಲ್ಲ. ಇದು ಲವ್ ಏನೇ ಇರ್ಬೋದು, ಬಟ್ ಆ ಲವ್ಗೆ ಗಟ್ಟಿಯಾಗಿ ನಿಂತ್ಕೊಳ್ತಾ ಇಲ್ಲ ಈ ಪರ್ಸನ್. ಮುಂದೆ ಆದ್ರೂ ನಿಂತ್ಕೊಳ್ಳೋದು ಡೌಟು. ಸೊ ತುಂಬಾ ಜನಕ್ಕೆ ದಿಸ್ ಇಸ್ ಮೆಸೇಜ್. ನಿಮಗೊಂದು ಎಮೋಷನಲ್ ಕ್ಲಾರಿಟಿ ಬೇಕು ಈ ಪರ್ಸನ್ ಬಗ್ಗೆ. ಇವರ ಒಂದು ಆಟಿಟ್ಯೂಡ್, ಇವರ ಒಂದು ಬಿಹೇವಿಯರ್ ಚೇಂಜಸ್ ಎಲ್ಲ ನಿಮಗೆ ಅನ್ನೆಸರಿ ಭಯಗಳು ಹುಟ್ಟಿಸ್ತಾ ಇದೆ, ತಲೆಯಲ್ಲಿ ಟೆನ್ಷನ್ ಹುಟ್ಟಿಸ್ತಾ ಇದೆ, ಡೌಟ್ ಹುಟ್ಟಿಸ್ತಾ ಇದೆ, ನಿಮಗೆ ಇನ್ಸೆಕ್ಯೂರ್ ಫೀಲ್ ಮಾಡಿಸ್ತಾ ಇದೆ ಈ ಪರ್ಸನ್ ಇಂದ ನಿಮ್ಮನ್ನ. ಆ್ಯಂಡ್ ಈಗೇನು ಅವ್ರು ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂದ್ರೆ ಮುಂದೆ ಏನಾದ್ರು ತಪ್ಪಾದ್ರೆ, ಮುಂದೆ ಏನಾದ್ರು ಜಗಳ ಆದ್ರೆ, ಮುಂದೆ ಏನಾದ್ರು ಪ್ರಾಬ್ಲಮ್ ಆದ್ರೆ ನಿಮ್ಮಿಬ್ರು ಮಧ್ಯ, ಅವ್ರು ನಿಮ್ಮನ್ನ ಬ್ಲೇಮ್ ಹಾಕ್ಬೋದಲ್ಲ. ನೀವು ಅವ್ರ ಹಿಂದೆ ಬಂದಿದ್ದು, ಅವ್ರು ನಿಮ್ ಹಿಂದೆ ಬಂದಿದ್ದು ಆಗ್ಬಾರ್ದಲ್ಲ. ಸೊ ಎಲ್ಲ ಬ್ಲೇಮ್ ನಿಮ್ಮ ಮೇಲೆ ಇರ್ಲಿ ಅನ್ನೋ ಒಂದು ಇಂಟೆನ್ಷನ್ ಕೂಡ ಇದೆ. ಸೊ ಗ್ರೂಪ್ 1, ದಿಸ್ ಇಸ್ ಹೈ ಟೈಮ್ ನಿಮ್ಮ ಒಂದು ಎನರ್ಜಿನ ಶಿಫ್ಟ್ ಮಾಡ್ಕೋಬೇಕು ಈ ಪರ್ಸನ್ ಇಂದ. ಇಟ್ ಲುಕ್ಸ್ ಲೈಕ್ ಸಮಥಿಂಗ್ ಈಸ್ ರಾಂಗ್. ಓಕೆ, ಸೊ ಇದು ನಿಮ್ಮ ಒಳ್ಳೇದಕ್ಕೆ ಮೆಸೇಜ್. ಗ್ರೂಪ್ 1 ಏನನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅನ್ಸುತ್ತೆ, ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹೆಲೋ, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಇಮೇಜ್ನ ಚೂಸ್ ಮಾಡಿದ್ರಿ, ಎಸ್ ಗಾಯ್ಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ, ನಿಮ್ಮ ಮನಸ್ಸಲ್ಲಿರೋ ಪರ್ಸನ್ ಯಾವ ಒಂದು ವಿಚಾರದ ಬಗ್ಗೆ ನಿಮಗೆ ಹೈಡ್ ಮಾಡ್ತಾ ಇದ್ದಾರೆ, ಅವರ ಥಾಟ್ಸ್ ಏನು, ಅವರ ಫೀಲಿಂಗ್ಸ್ ಏನು, ಯಾಕೆ ಹೈಡ್ ಮಾಡ್ತಾ ಇದ್ದಾರೆ, ಈ ಒಂದು ಟ್ರುತ್ತಿಂದ ನಿಮಗೆ ಯಾವ ಥರನಾದ್ರೂ ಎಫೆಕ್ಟ್ ಆಗುತ್ತಾ, ಆ್ಯಂಡ್ ಫೈನಲಿ ನಿಮಗೆ ಅಡ್ವೈಸ್ ಏನಿದೆ ಈ ಒಂದು ಪರ್ಸನ್ ಬಗ್ಗೆ. ಡಸಂಟ್ ಮ್ಯಾಟರ್ ಈ ಪರ್ಸನ್ ನಿಮ್ಮ ಲವ್ ಅಥವಾ ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡೇ ಆಗ್ಬೇಕಂತ ಇಲ್ಲ. ಈ ಪರ್ಸನ್ ನಿಮ್ಮ ಕಲೀಗ್ ಆದ್ರೂ ಆಗಿರ್ಬೋದು, ನಿಮ್ಮ ಜಸ್ಟ್ ಫ್ರೆಂಡ್ ಆದ್ರೂ ಆಗಿರ್ಬೋದು, ಕುಡ್ ಬಿ ಎನಿ ಒನ್, ನಿಮ್ಮ ಫ್ಯಾಮಿಲಿ ಅವರು ಆಗಿರ್ಬೋದು. ಓಕೆ, ಲೆಟ್ಸ್ ಸಿ ನಿಮಗೆ ಏನು ಇಂಪಾರ್ಟೆಂಟ್ ಮೆಸೇಜ್ ಇದೆ ಅಂತ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಓಕೆ, ಸೊ ಫಸ್ಟ್ ಇಸ್ ಫಸ್ಟ್, ಅವರ ಥಾಟ್ಸ್ ಅಥವಾ ಕರೆಂಟ್ ಎನರ್ಜೀಸ್ ಅಥವಾ ಯಾರು ನಿಮ್ಮ ಬಗ್ಗೆ ಏನಾದ್ರು ಮಾತಾಡಿದಾಗ, ನಿಮ್ಮ ಹೆಸರು ಎತ್ತಿದಾಗ ಪಟ್ ಅಂತ ಏನ್ ನೆನಪಾಗುತ್ತೆ ಅವ್ರಿಗೆ ನೋಡೋಣ. ರೈಟ್, ಗ್ರೂಪ್ 2 ಅವ್ರಿಗೆ ದೇರ್ ಈಸ್ ದ ಎನರ್ಜಿ ಈಸ್ ಗೈನಿಂಗ್ ಮೊಮೆಂಟಮ್. ಓಕೆ, ಅವ್ರಿಗೊಂದು ಥಾಟ್ ಇದೆ, ಇವಾಗ ನೀವಿಬ್ರು ಕನೆಕ್ಟ್ ಆಗಕ್ ಶುರುವಾಗಿರೋದು.
ಇವಾಗ ನೀವು ಆಕ್ಚುಲಿ ಇಬ್ರು ಬಗ್ಗೆ ಒಬ್ರೊಬ್ರು ಅರ್ಥ ಮಾಡ್ಕೊಳಕ್ ಶುರು ಮಾಡಿರೋದು. ಮೇ ಬಿ ಪಾಸಿಬಿಲಿಟಿ ಇದೆ ತುಂಬಾ ಜನ ನಿಮ್ಮ ಎಕ್ಸ್ ಪಾರ್ಟ್ನರ್ ಬಗ್ಗೆ ಕೇಳ್ತಾ ಇದ್ದೀರಾ. ಅಂದ್ರೆ ಮುಂಚೆನೇ ಇವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ದಿಸ್ ಇಸ್ ನಾಟ್ ಸಮ್ ಒನ್ ನ್ಯೂ. ಮುಂಚೆ ಮೇ ಬಿ ಇವ್ರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೇಕಾದ್ರೆ ನಿಮ್ಮ ಒಂದು ವ್ಯಾಲ್ಯೂ ಅವ್ರಿಗೆ ಅರ್ಥ ಆಗಿರ್ಲಿಲ್ಲ, ನಿಮ್ಮ ಒಂದು ಇಂಪಾರ್ಟೆನ್ಸ್ ಅವ್ರಿಗೆ ಅರ್ಥ ಆಗಿರ್ಲಿಲ್ಲ, ನಿಮ್ಮ ಒಂದು ಆಕ್ಚುಯಲ್ ಪರ್ಸ್ನಾಲಿಟಿ ಏನು ಅಂತ ಕೂಡ ಅವ್ರು ತಿಳ್ಕೊಂಡಿರ್ಲಿಲ್ಲ ಕನೆಕ್ಷನ್ ಅಲ್ಲಿ ಇದ್ದಾಗ. ಬಟ್ ಇವಾಗ ಅವರಿಗೆ ಒಂಥರ ನಿಮ್ಮ ಒಂದು ಪರ್ಸ್ನಾಲಿಟಿ ಬಗ್ಗೆ ಇವಾಗ ಗೊತ್ತಾಗ್ತದೆ. ಅಂದ್ರೆ ಇಟ್ಸ್ ಮೋರ್ ಲೈಕ್ ಏನ್ ಗೊತ್ತಾ, ಒಂದ್ ಪಾಯಿಂಟ್ ಅಲ್ಲಿ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ, ನಿಮ್ ಜೊತೆ ಕನೆಕ್ಷನ್ ಅಲ್ಲಿ ಇರ್ತಾರೆ, ಬಟ್ ಅವರಿಗೆ ಯಾವುದೇ ರೀತಿ ಅರ್ಥ ಆಗಿರಲ್ಲ ನಿಮ್ಮ ಲೈಕ್ಸ್ ಏನು, ನಿಮ್ಮ ಡಿಸ್ಲೈಕ್ಸ್ ಏನು, ನಿಮ್ಮ ಫ್ಯಾಮಿಲಿ ಯಾವ ತರ, ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಯಾವ ತರ ಇದೆ. ಮೇ ಬಿ ಸುಮ್ಮನೆ ಒಂದು ಲೈಟ್ ಆಗಿ ಒಂದು ಕನೆಕ್ಷನ್ ಅಲ್ಲಿ ಇದ್ರು ಅನ್ಸುತ್ತೆ. ಮುಂಚೆ ನಿಮ್ ಜೊತೆ ಟೆಕ್ಸ್ಟ್ ಮಾಡ್ಬೇಕಾದ್ರೆ ಕೂಡ ಒಂಥರ ಬೇಕಾ ಬೇಡವಾ ಅಂತ ಟೆಕ್ಸ್ಟ್ ಮಾಡ್ತಿದ್ರು. ಬಟ್ ರೀಸೆಂಟ್ ಆಗಿ ಅವ್ರಿಗೆ ಏನೋ ಒಂಥರ ಗೊತ್ತಾಗಿದೆ, ರೀಸೆಂಟ್ ಆಗಿ ಏನೋ ಒಂದು ಇನ್ಫಾರ್ಮೇಶನ್ ನಿಮ್ ಬಗ್ಗೆ ಗೊತ್ತಾಗಿದೆ. ಸೊ ಅದ್ರ ಮೇಲೆ ನಿಮ್ ಬಗ್ಗೆ ಒಂದು ಡಿಫ್ರೆಂಟ್ ವೇ ಅಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ, ಡಿಫ್ರೆಂಟ್ ವೇ ಅಲ್ಲಿ ಜಡ್ಜ್ ಮಾಡ್ತಾ ಇದ್ದಾರೆ. ಫಾರ್ ಎನ್ ಎಕ್ಸಾಂಪಲ್, ಅವಾಗಲೇ ಎಕ್ಸ್ ಪಾರ್ಟ್ನರ್ ಬಗ್ಗೆ ಹೇಳ್ದೆ ನಿಮಗೆ. ಇಟ್ಸ್ ಮೋರ್ ಲೈಕ್ ಮುಂಚೆ ನಿಮ್ಮ ವ್ಯಾಲ್ಯೂ ಗೊತ್ತಿರಲ್ಲ ಅವ್ರಿಗೆ, ನಿಮ್ಮ ಒಂದು ಇಂಪಾರ್ಟೆನ್ಸ್ ಗೊತ್ತಿರಲ್ಲ. ಬಟ್ ಇವಾಗ ನಿಮ್ಮ ಸ್ಟೋರೀಸ್, ನಿಮ್ಮ ಪೋಸ್ಟ್ ಎಲ್ಲ ನೋಡಿದ್ಮೇಲೆ ಎಂತ ಒಂದು ಲೈಕ್ ಪ್ಲೆಸೆಂಟ್ ಪರ್ಸನ್ ನಾನು ಮಿಸ್ ಮಾಡ್ಕೊಂಡೆ ಲೈಫಲ್ಲಿ, ಎಂತ ಒಂದು ಇಂಪಾರ್ಟೆಂಟ್ ಪರ್ಸನ್ ನಾನು ಮಿಸ್ ಮಾಡ್ಕೊಂಡೆ, ನಮ್ಮಿಬ್ರು ಮೈಂಡ್ ಸೆಟ್ ಎಷ್ಟು ಮ್ಯಾಚ್ ಆಗುತ್ತೆ, ನಾನು ಇವಾಗ ಯಾಕೆ ನಾನು ಅರ್ಥ ಮಾಡ್ಕೊಂಡ್ಲಿಲ್ಲ ಇದನ್ನ. ಸೊ ಈ ತರ ಎಲ್ಲ ಅವರು ಮೇನ್ ಆಗಿ ನಿಮ್ ಬಗ್ಗೆ ಯೋಚನೆ ಮಾಡ್ತಿರೋದನ್ನ ನೋಡ್ತಾ ಇದ್ದೀನಿ. ಸೊ ಡೇ ಬೈ ಡೇ ಕ್ಯೂರಿಯಾಸಿಟಿ ನಿಮ್ ಬಗ್ಗೆ ಇನ್ಕ್ರೀಸ್ ಆಗ್ತಾ ಇದೆ. ಡೇ ಬೈ ಡೇ ಅವ್ರು ಜಾಸ್ತಿ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ಡೇ ಬೈ ಡೇ ಅವ್ರಿಗೆ ಫೀಲ್ ಆಗ್ತಾ ಇದೆ ಈ ಒಂದು ಕನೆಕ್ಷನ್ ಪೊಟೆನ್ಶಿಯಲ್ ಇದೆ. ಡಸಂಟ್ ಮ್ಯಾಟರ್, ಫ್ರೆಂಡ್ ಆಗಿರ್ಬೋದು, ಕಲೀಗ್ ಆಗ್ಬೋದು, ಪಾರ್ಟ್ನರ್ ಆಗಿರ್ಬೋದು. ಇಟ್ಸ್ ಮೋರ್ ಲೈಕ್ ಮೇ ಬಿ ಅವ್ರು ನಿಮಗೆ ಜಾಸ್ತಿ ಟೆಕ್ಸ್ಟ್ ಮಾಡ್ತಾ ಇರಲಿಲ್ಲ, ಬಟ್ ಇವಾಗ ಪದೇ ಟೆಕ್ಸ್ಟ್ ಮಾಡ್ತಾ ಇರೋದನ್ನ ನೋಡ್ತಾ ಇದೀನಿ ನಾನು. ನಿಮ್ಮ ಎಕ್ಸ್ ಪಾರ್ಟ್ನರ್ ಆಗಿದ್ರೆ ಮೇ ಬಿ ಇವಾಗ ಅಗೇನ್ ಅಂಡ್ ಅಗೇನ್ ನಿಮ್ಮ ಪ್ರೊಫೈಲ್ನ ಸ್ಟಾಕ್ ಮಾಡೋದು, ನಿಮ್ಮ ಸ್ಟೋರೀಸ್ನ ನೋಡೋದು, ಅವರೇ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋದು, ಏನು ಇಲ್ಲ ಅಂದ್ರೂ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋದು, ಈ ತರ ಸಿಚುವೇಶನ್ ನೋಡ್ತಾ ಇದ್ದೀನಿ. ಓಕೆ, ಅವರ ಫೀಲಿಂಗ್ಸ್ ಏನು ಅಂತ ತಿಳ್ಕೊಬೇಡ. ರೈಟ್, ಗ್ರೂಪ್ 2, there is bring love into the situation. New moon in Aquarius. So ಯಾರ ಬಗ್ಗೆ ಕೇಳ್ತಾ ಇದ್ದೀರಲ್ವಾ ಗೈಸ್, ಈ ದಿಸ್ ಪರ್ಸನ್ ಇಸ್ ಡೈಯಿಂಗ್ ಟು ಗೆಟ್ ಯುವರ್ ಅಟೆನ್ಷನ್. ಅಂದ್ರೆ ನಿಮ್ಮ ಅಟೆನ್ಷನ್ ಅವ್ರ ಮೇಲ್ ಬರ್ಲಿ, ನಿಮ್ಮ ಅಟೆನ್ಷನ್ ಅವ್ರಿಗೆ ಸಿಗ್ಲಿ ಅನ್ನೋದಕ್ಕೆ ಸಾಯ್ತಾ ಇದ್ದಾರೆ. ಅಂದ್ರೆ ಟ್ರೈಂಗ್ ದೇರ್ ಲೆವೆಲ್ ಬೆಸ್ಟ್. ಅಂದ್ರೆ ಅವ್ರು ಕಾಣಿಸ್ಕೊಳಕ್ಕೆ ಇವಾಗ ಹೆಂಗೆ ಅಂತಂದ್ರೆ ಏನೋ ಒಂದು ಡ್ಯಾನ್ಸ್ ಶೋ ಆಗ್ತಾ ಇರುತ್ತೆ, ಬಟ್ ಕೆಲವೊಂದೊಂದು ಜನರು ಅಟೆನ್ಷನ್ ಎಲ್ಲ ನನ್ ಮೇಲೆ ಇರ್ಲಿ ಅಂತ ಓವರ್ ಆಗಿ ಡ್ಯಾನ್ಸ್ ಮಾಡೋದು, ಓವರ್ ಆಗಿ ಪ್ರೆಸೆನ್ಸ್ ಮಾಡೋದು, ಓವರ್ ಆಗಿ ರೆಡಿ ಆಗಿ ಬರೋದು, ಸೊ ದಟ್ ಸ್ಪಾಟ್ ಲೈಟ್ ನನ್ ಮೇಲೆ ಇರುತ್ತೆ ಅಂತ. ಸೊ ಈ ಪರ್ಸನ್ ಟ್ರೈಂಗ್ ದೇರ್ ಬೆಸ್ಟ್ ನಿಮ್ಮ ಅಟೆನ್ಷನ್ ಅವ್ರ ಮೇಲೆ ಬರ್ಲಿ ಅಂತ. ಮೇ ಬಿ ರೀಸೆಂಟ್ ಆಗಿ ಅವರ ಒಂದಷ್ಟು ಸ್ಟೋರೀಸ್ನ ನೀವು ನೋಡಿರ್ಬೋದು. ರೀಸೆಂಟ್ ಆಗಿ ಜಾಸ್ತಿ ಪೋಸ್ಟ್ ಮಾಡಕ್ ಶುರು ಮಾಡಿದ್ದಾರೆ. ರೀಸೆಂಟ್ ಆಗಿ ಜಾಸ್ತಿ ವೆರಿ ಕ್ವಿಕ್ ಆನ್ಸರ್ ಬರ್ತಾ ಇದೆ ನಿಮಗೆ ಟೆಕ್ಸ್ಟ್ಗಳಿಗೆ. ಜಾಸ್ತಿಯಾಗಿ ನಿಮ್ಮ ಸ್ಟೋರೀಸ್ನ ಬೇಗ ನೋಡ್ತಾ ಇದ್ದಾರೆ, ಬೇಗ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಮೇ ಬಿ ಅವ್ರಿಗೆ ಫೀಲ್ ಆಗಿತ್ತು ಅನ್ಸುತ್ತೆ, ನಾನು ಅಷ್ಟೊಂದು ಇಂಪಾರ್ಟೆನ್ಸ್ ಇವ್ರಿಗೆ ಕೊಡ್ಲಿಲ್ಲ ನನ್ನ ಲೈಫಲ್ಲಿ, ಇವಾಗ ನಾನು ಕೊಡಬೇಕು. ಮೇ ಬಿ ನಾನು ಇವ್ರನ್ನ ಅರ್ಥ ಮಾಡ್ಕೊಂಡೇ ಇಲ್ಲ, ಅಟ್ಲೀಸ್ಟ್ ನಾನು ಇವಾಗ ಅರ್ಥ ಮಾಡ್ಕೊಳ್ಳೋಣ, ಇವಾಗ ಇವರ ಲವ್ ಏನು ಅಂತ ನನಗೆ ಅರ್ಥ ಆಗಿದೆ, ಇವ್ರು ನಂಗೆ ಎಷ್ಟು ಅಟೆನ್ಷನ್ ಕೊಡ್ತಾ ಇದ್ದಾರೆ ಅಂತ ಇವಾಗ ನಂಗೆ ಅರ್ಥ ಆಗಿದೆ, ಅಟ್ಲೀಸ್ಟ್ ನಾನು ಅದಕ್ಕೊಂದು ವ್ಯಾಲ್ಯೂ ಕೊಡೋಣ. ಸೊ ಈ ತರ ಮೇನ್ ಆಗಿ ಇವ್ರು ನಿಮ್ ಬಗ್ಗೆ ಯೋಚನೆ ಮಾಡ್ತಿರೋದನ್ನ ನೋಡ್ತಾ ಇದ್ದೀನಿ. ಡೆಫಿನೆಟ್ಲಿ ನಿಮ್ನ ಒಂದು ಸ್ಪೆಷಲ್ ಪರ್ಸನ್ ಆಗಿ ನೋಡ್ತಾ ಇದ್ದಾರೆ. ಬಟ್ ಲೆಟ್ಸ್ ಸಿ ಯಾವ ಕಾರಣಕ್ಕೆ ಇವ್ರಿಗೆ ನೀವು ಸ್ಪೆಷಲ್ ಆಗಿ ಕಾಣ್ತಾ ಇದ್ದೀರಾ ಅಂತ. ಇಟ್ಸ್ ಲೈಕ್ ಅವ್ರು ಏನ್ ಗೊತ್ತಾ, ಡೈರೆಕ್ಟ್ ಆಗಿ ಹೇಳಕ್ ಇಷ್ಟ ಇಲ್ಲ ನನಗೆ ನಿನ್ ಕಂಡ್ರೆ ಇಷ್ಟ ಇದೆ ಅಂತ, ಡೈರೆಕ್ಟ್ ಆಗಿ ಹೇಳಕ್ ಇಷ್ಟ ಇಲ್ಲ, ಬಟ್ ಆಕ್ಷನ್ಸ್ ಅಲ್ಲಿ ತೋರಿಸ್ಬೇಕು. ಅಂದ್ರೆ ನಿಮಗೆ ಹೆಲ್ಪ್ ಮಾಡೋದು, ನಿಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು, ಆಸ್ ಅ ಫ್ರೆಂಡ್ ಆಗೇ ಇದ್ರೂ ಪರವಾಗಿಲ್ಲ, ಅವರ ಒಂದು ವ್ಯಾಲ್ಯೂ ನಿಮಗೆ ಅರ್ಥ ಮಾಡಿಸ್ಬಿಟ್ಟು ಆಮೇಲೆ ಅವ್ರ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ಒಂದು ಫೇಕ್ ಪರ್ಸನ್ ಆಗಿ ನಿಮ್ಮ ಮನಸ್ಸಲ್ಲಿ ಉಳಿಯೋದಕ್ಕೆ ಇಷ್ಟಪಡಲ್ಲ. ಅಟ್ಲೀಸ್ಟ್
ಅವರ ಒಂದು ಅಡ್ವಾಂಟೇಜಿಗೆ ನಿಮ್ ಜೊತೆ ಇದ್ದೆ ಅನ್ನೋ ಒಂದು ಆ ಒಂದು ಒಪಿನಿಯನ್ ಅಲ್ಲಿ ನಿಮ್ಮ ಲೈಫಲ್ಲಿ ಇರೋದಕ್ಕೆ ಇಷ್ಟಪಡಲ್ಲ. ಲೆಟ್ಸ್ ಸಿ, ಡೆಫಿನೆಟ್ಲಿ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಲ್ವಾ, ಏನೋ ಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಿಮ್ ಮುಂದೆ. ಬಟ್ ರಿವೀಲ್ ಮಾಡೋಣ ಇದನ್ನ, ಅವ್ರು ಏನ್ ಹೈಡ್ ಮಾಡ್ತಾ ಇದ್ದಾರೆ ಅಂತ ಡೈರೆಕ್ಟ್ ಆಗಿ ಹೋಗ್ಬಿಡೋಣ. ರೈಟ್, ಟ್ಯಾರೋ ಕಾರ್ಡ್ ಇಂದ ಬಂದಿದೆ ಟೂ ಆಫ್ ವಾನ್ಸ್ ಬಂದಾಗೆಲ್ಲ ನಾನು ಏನ್ ನೋಡ್ತೀನಿ ಮೇನ್ ಆಗಿ ಅಂದ್ರೆ, ಈ ಪರ್ಸನ್ ನಿಮ್ನ ಒಂದು ಆಪ್ಷನ್ ಆಗಿ ಇಟ್ಕೊಂಡಿದ್ದಾರೆ, ನಾಟ್ ಆಸ್ ಅ ಫಸ್ಟ್ ಪ್ರಯಾರಿಟಿ. ಟೂ ಅಗೇನ್ ಮೇಜರ್ ಅರ್ಕಾನದಲ್ಲಿ ಮೆಜಿಷಿಯನ್ ಟ್ಯಾರೋ ಕಾರ್ಡ್, ಒಂದು ಮ್ಯಾನಿಪುಲೇಟಿವ್ ಒನ್, and marrying for money. Look at this, not really a great card. Okay, so yes guys, ಯಾರೆಲ್ಲ ಗ್ರೂಪ್ 2 ಚೂಸ್ ಮಾಡಿದ್ರ, ಈ ಪರ್ಸನ್ ಏನಿದಾರಲ್ವಾ, ಲವ್ಗಿಂತ ಮುಂಚೆ ಅವರಿಗೆ ಫಿನಾನ್ಷಿಯಲಿ ಸ್ಟೇಬಲ್ ಆಗೋದು ಮುಖ್ಯ ಆಗುತ್ತೆ. ಲವ್ಗಿಂತ ಮುಂಚೆ ಅವ್ರಿಗೆ ಸೆಕ್ಯೂರ್, ಲೈಫಲ್ಲಿ ಸೆಕ್ಯೂರ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಅನ್ ಎಕ್ಸಾಂಪಲ್, ಅವರಿಗೆ ಚೈಲ್ಡ್ಹುಡ್ ಅಲ್ಲಿ ಒಂದಷ್ಟು ಕನ್ಸುಗಳಿತ್ತು ಅನ್ಸುತ್ತೆ, ನಾನ್ ದೊಡ್ಡವನಾದ್ಮೇಲೆ ನಂಗೆ ಕಾರ್ ಇರಬೇಕು, ನನ್ನ ಜೊತೆ ಬಂಗ್ಲಾ ಇರಬೇಕು, ನನ್ನ ಜೊತೆ ನನ್ನ ಸುತ್ತಮುತ್ತ ಹಿಂಗಿರ್ಬೇಕು, ಮನೆ ಕೆಲ್ಸದವರು ಅಥವಾ ಏನೋ ನನ್ನ ಐಷಾರಾಮಿ ಜೀವನ ನನಗಿರ್ಬೇಕು, ಮೇ ಬಿ ಈ ತರ ಎಲ್ಲ ತುಂಬಾ ಕನ್ಸಿತ್ತು ಅನ್ಸುತ್ತೆ. ಸೊ ನಿಮ್ನ ಅಪ್ರೋಚ್ ಮಾಡಕ್ ಬಂದಾಗೆಲ್ಲ ಅವರಿಗೆ ಒಂದು ತಲೆ ಮುಂದೆ ಬರುತ್ತೆ ಅವ್ರಿಗೆ, ಓಕೆ ನಾನು ಲವ್ ಏನಾದ್ರು ಮಾಡ್ಬಿಟ್ರೆ ನಾನು ಎಲ್ಲಿ ಫೋಕಸ್ ತಪ್ಪಿಬಿಡ್ತೀನೋ ಅಂತ ಒಂದು ಇಂಟೆನ್ಷನ್ ಅವರ ಮನಸ್ಸಲ್ಲಿದೆ. ಅಥವಾ ಇನ್ ಕೇಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ವಿಡಿಯೋ, ಇನ್ ಕೇಸ್ ನೀವೇನಾದ್ರು ಫಿನಾನ್ಷಿಯಲಿ ಚೆನ್ನಾಗಿದ್ದೀರಾ ಅಂದ್ರೆ, ಫಿನಾನ್ಷಿಯಲಿ ಯು ಆರ್ ಗುಡ್ ಅಂದ್ರೆ, ಫಿನಾನ್ಷಿಯಲಿ ಕಂಪ್ಯಾರಿಟಿವ್ಲಿ ಅವ್ರಿಗಿಂತ ಬೆಟರ್ ಪೊಸಿಷನ್ ಅಲ್ಲಿ ನೀವಿದ್ದೀರಾ ಅಂದ್ರೆ, ಮೇ ಬಿ ಅವ್ರು ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇರೋದು ಅಥವಾ ಅವ್ರು ನಿಮ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇರೋದು ಮೇ ಬಿ ಲವ್ಗಲ್ಲ, ಅಥವಾ ನಿಮ್ಮ ಅಟೆನ್ಷನ್ ಅವ್ರ ಮೇಲೆ ಬರೆಸ್ಕೊಂತ ಇರೋದು ಮೇ ಬಿ ಅವರ ಇಂಟೆನ್ಷನ್ ರಿಯಲ್ ಲವ್ ಅಲ್ಲ, ಬಟ್ ನಿಮ್ಮ ದುಡ್ಡಿಗೋಸ್ಕರ ಡೈರೆಕ್ಟ್ ಮೆಸೇಜ್ ನಿಮಗೆ. ಯಾವ ಒಂದು ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಮೇ ಬಿ ಇಲ್ಲಿ ಟ್ರೂ ಲವ್ ಅನ್ನೋದಕ್ಕಿಂತ ಅವರ ಒಂದು ಅಡ್ವಾಂಟೇಜ್, ಅದಕ್ಕೋಸ್ಕರ ನಿಮ್ಮ ಅಟೆನ್ಷನ್ ಅವ್ರ ಮೇಲೆ ಬರೆಸ್ಕೊಂತ ಇದ್ದಾರೆ. ಇನ್ ಕೇಸ್ ನೀವು ಫಿನಾನ್ಷಿಯಲಿ ಅವರಷ್ಟೇ ಮಾಡ್ತಾ ಇದ್ದೀರಾ, ಓಕೆ ಆಗಿದ್ದೀರಾ ಅಂದ್ರೆ, ಮೇ ಬಿ ಟೂ ಆಫ್ ವಾಂಡ್ಸ್ ನೋಡ್ಬೋದು. ಅವ್ರ ಜೊತೆ 2 ಆಪ್ಷನ್ ಇದೆ ಇವಾಗ, ನೀವು ಮಾತ್ರ ಆಪ್ಷನ್ ಅಲ್ಲ, 2 ಆಪ್ಷನ್ ಅವ್ರ ಕಣ್ಮುಂದೆ ಇದೆ. ಮೇ ಬಿ ಅವರು ಕಂಪೇರ್ ಮಾಡ್ತಾ ಇದ್ದಾರೆ, ನಿಮ್ನ ಚೂಸ್ ಮಾಡ್ಬೇಕಾ ಅವ್ರನ್ನ ಚೂಸ್ ಮಾಡ್ಬೇಕಾ, ಯಾರನ್ನ ಚೂಸ್ ಮಾಡಿದ್ರೆ ಫಿನಾನ್ಷಿಯಲಿ ಚೆನ್ನಾಗಿರ್ತೀನಿ ನಾನು, ಅವ್ರನ್ನ ಚೂಸ್ ಮಾಡೋಣ. ಸೊ ಈ ತರ ಒಂದು ಮೆಂಟಾಲಿಟಿ ಈ ಪರ್ಸನ್ಗೆ ಇದೆ. ವೆರಿ ಸ್ಮಾರ್ಟ್ ಪರ್ಸನ್, ಚಾಯ್ಸಸ್ ನಿಮ್ನ ಚಾಯ್ಸ್ ಆಗಿ ಇಟ್ಕೊಂಡಿದ್ದಾರೆ ಬಿಟ್ರೆ ನೀವೇ ಇಂಪಾರ್ಟೆಂಟ್ ಅಲ್ಲ. ಅವರಿಗೆ ದುಡ್ಡು ಮುಖ್ಯ ಆಗ್ತಾ ಇದೆ, ಫ್ಯೂಚರ್ ಸೆಕ್ಯೂರಿಟಿ ಮುಖ್ಯ ಆಗ್ತಾ ಇದೆ ಬಿಟ್ರೆ ಲವ್ ಅಲ್ಲ. ಮೇ ಬಿ ಅವ್ರ ಲೈಫಲ್ಲಿ ಏನೋ ಆಗಿದೆ, ಮೇ ಬಿ ಮುಂಚೆ ಅವರಿಗೆ ದುಡ್ಡಿಲ್ದೇನೆ ತುಂಬಾ ಜನ ಅವರಿಗೆ ಡಿಸ್ರೆಸ್ಪೆಕ್ಟ್ ಮಾಡಿರೋದು, ತುಂಬಾ ಜನ ಅವ್ರನ್ನ ಬೇರೆ ರೀತಿಲಿ ನೋಡಿರೋದು, ತುಂಬಾ ಜನ ಅವ್ರನ್ನ ರೆಸ್ಪೆಕ್ಟ್ ಇಲ್ದೇನೆ ಟ್ರೀಟ್ ಮಾಡಿರೋದು, ಯಾವುದೋ ಒಂದು ಟ್ರಾಮಾ ಇದೆ. ಮೇ ಬಿ ದಟ್ ಈಸ್ ದ ರೀಸನ್ ಅವ್ರಿಗೆ ಫಸ್ಟ್ ಲೈಫಲ್ಲಿ ದುಡ್ಡು ಮ್ಯಾಟರ್ ಆಗ್ತಾ ಇದೆ. ಏನೋ ಹೈಡ್ ಮಾಡ್ತಾ ಇದ್ದಾರೆ ಅವ್ರ ಪಾಸ್ಟ್ ಬಗ್ಗೆ. ಮೇ ಬಿ ತುಂಬಾ ಜನಕ್ಕೆ ಮೇ ಬಿ ಅವ್ರು ಆಲ್ರೆಡಿ ಮ್ಯಾರಿಡ್ ಅನ್ಸುತ್ತೆ, ಬಟ್ ಅವ್ರು ಮ್ಯಾರಿ ಆಗಿರೋ ಕಾರಣ, ಮದ್ವೆ ಆಗಿರೋ ಕಾರಣ ದುಡ್ಡಿಗೋಸ್ಕರ ಮದ್ವೆ ಆಗಿದ್ದಾರೆ. ಬಟ್ ನಿಮ್ ಮೇಲೆ ಒಂದು ಜೆನ್ಯೂನ್ ಫೀಲಿಂಗ್ ಆಗಿದೆ, ಈ ತರ ಪಾಸಿಬಿಲಿಟೀಸು ಇದೆ. ಸೊ ಅಗೇನ್, ನೀವು ಯಾವ ಒಂದು ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಲ್ವಾ, ಇವರಿಗೆ ಲವ್ಗಿಂತ ದುಡ್ಡು, ಲವ್ಗಿಂತ ಒಂದು ಕಂಫರ್ಟ್ ಲೈಫು, ಅದು ಎಲ್ಲೋ ಒಂದ್ ಕಡೆ ಜಾಸ್ತಿ ಮ್ಯಾಟರ್ ಆಗುತ್ತೆ. ದಟ್ ಈಸ್ ಕನ್ಫರ್ಮ್. ಓಕೆ, ಸೊ ಲೆಟ್ಸ್ ಸಿ ಯಾಕೆ ನಿಮ್ಮಿಂದ ಇದನ್ನ ಹೈಡ್ ಮಾಡ್ತಾ ಇದ್ದಾರೆ ಅಂತ. ಗ್ರೂಪ್ 2 ದೇರ್ ಈಸ್ 5 ಆಫ್ ಕಪ್ಸ್. ಓಕೆ, ನಾನು ಮುಂಚೆನೆ ಹೇಳ್ದಂಗೆ ಏನೋ ಬ್ಯಾಡ್ ಮೆಮೊರಿ ಇದೆ ಇವರಿಗೆ, ಬ್ಯಾಡ್ ಸಿಚುವೇಶನ್ ಆಗಿದೆ ಮುಂಚೆ ನಾನು ಹೇಳ್ದಂಗೆ. ದುಡ್ಡು ಇವ್ರ ಹತ್ರ ಇಲ್ದಿರೋ ಟೈಮಲ್ಲಿ ಇವ್ರಿಗೆ ತುಂಬಾ ಜನ ಹರ್ಟ್ ಮಾಡಿರೋದು, ಇವ್ರನ್ನ ಒಂದೊಂದ್ಸತಿ ಒಬ್ಬೊಬ್ರು ಬಿಟ್ಟು ಹೋಗಿರೋದು. ಈಗ ನನಗೆ ಇನ್ನೊಂದು ಸ್ಟೋರಿ ಕಣ್ಮುಂದೆ ಏನ್ ಬರ್ತಾ ಇದೆ ಅಂದ್ರೆ, ಮೇ ಬಿ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ರು ಅನ್ಸುತ್ತೆ ಮುಂಚೆ ಯಾವ್ದೋ ಪರ್ಸನ್ ಜೊತೆ. ಆ ಪರ್ಸನ್ ಇವ್ರ ಹತ್ರ ದುಡ್ಡು ಕಡಿಮೆ ಇರುವ ಒಂದು ಕಾರಣಕ್ಕೆ ಬಿಟ್ಟು ಹೋಗಿರೋದು, ಇವ್ರ ಜೊತೆ ಒಂದು ಸೆಕ್ಯೂರಿಟಿ ಕಡಿಮೆ ಇರುವ ಕಾರಣಕ್ಕೆ ಇವ್ರನ್ನ ಬಿಟ್ಟು ಹೋಗಿರೋದು, ಇದೆಲ್ಲ ಮೆಮೊರೀಸ್ ತುಂಬಾ ಇದೆ ಇವ್ರಿಗೆ. ಮೇ ಬಿ ಅವ್ರಿಗೆ ಅದೊಂದು ಭಯ ಇದೆ, ಎಲ್ಲಿ ನೀವು ಮಧ್ಯದಲ್ಲಿ ಬಿಟ್ಟೋಗ್ಬಿಡ್ತಿರೋ ಅವ್ರನ್ನ, ಎಲ್ಲಿ ನೀವು ಮಧ್ಯದಲ್ಲಿ ಅವರಿಗೆ ವ್ಯಾಲ್ಯೂ ಕೊಡಲ್ವೇನೋ,
ಎಲ್ಲಿ ನೀವು ದುಡ್ಡು ಮುಖ ನೋಡ್ಕೊಂಡು ಮಧ್ಯದಲ್ಲಿ ಅವ್ರನ್ನ ಬಿಟ್ಟೋಗ್ಬಿಡ್ತೀರೇನೋ. ಬಿಕಾಸ್ 5 of Cups ಬಂದ್ರೆ ಇಲ್ಲಿ ಆಲ್ರೆಡಿ ಇವ್ರಿಗೆ ಅದೊಂದು ಎಕ್ಸ್ಪೀರಿಯನ್ಸ್ ಆಗೋಗ್ಬಿಟ್ಟಿದೆ. ಆಲ್ರೆಡಿ ಏನೋ ಕಳ್ಕೊಂಡಿದ್ದಾರೆ ಇವರು ಜೀವನದಲ್ಲಿ, ಏನೋ ಒಂದು ಮೇಜರ್ ಎಮೋಷನಲಿ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಆಗಿದೆ. ದಟ್ ಈಸ್ ದ ರೀಸನ್ ಅವರು ಮುಂದಾಲೋಚನೆ ಮಾಡ್ತಾ ಇದ್ದಾರೆ. ದಟ್ ಈಸ್ ದ ರೀಸನ್ ಎಮೋಷನ್ಸ್ ಎಷ್ಟೇ ಅವ್ರ ತಲೆ ಮುಂದೆ ಬರ್ತಾ ಇದ್ರು ನಿಮ್ಮ ಮೇಲೆ ಅದನ್ನ ಬ್ಲಾಕ್ ಮಾಡ್ತಾ ಇದ್ದಾರೆ. ಬೇಡ, ಎಲ್ಲರೂ ಅಥವಾ ಅವ್ರಿಗೆ ಒಂದು ಥಾಟ್ ಇದೆ, ಎಲ್ಲರೂ ಮದ್ವೆ ಆಗೋ ರೀಸನ್ ದುಡ್ಡಿಗೆ. ನೀವು ಅವ್ರಿಗೆ ನಿಮ್ಮನ್ನ ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡೋದಕ್ಕಾಗ್ತಿಲ್ಲ. ನೀವು ಅವರಿಂದ ಯಾವ ಕಾರಣಕ್ಕೆ ಲವ್ ಮಾಡ್ತಿರ್ಬೋದು, ನೀವು ಅವ್ರನ್ನ ಯಾವ ಕಾರಣಕ್ಕೆ ನೀವು ಅವ್ರ ಹಿಂದೆ ಇರ್ಬೋದು. ಇನ್ ಕೇಸ್ ನೀವು ಅವ್ರ ದುಡ್ಡನ್ನ ನೋಡ್ಬಿಟ್ಟು ಅವ್ರ ಹಿಂದೆ ಬರ್ತಾ ಇದ್ದೀರಾ, ಅಥವಾ ಲೈಫ್ ಲಾಂಗ್ ಚೆನ್ನಾಗಿರ್ಬೋದು ಅಂತ ಬರ್ತಾ ಇದ್ದೀರಾ, ಅಥವಾ ನಿಜವಾಗ್ಲೂ ನಿಮಗೆ ಅವ್ರ ಮೇಲೆ ಇಷ್ಟ ಆಗಿ ಬರ್ತಾ ಇದ್ದೀರಾ. ಸೊ ಇದೆಲ್ಲ ಒಂಥರ ಇನ್ಸೆಕ್ಯೂರಿಟೀಸ್ ಇದೆ ಅವ್ರ ತಲೆಯಲ್ಲಿ. ಲೈಕ್ ಜೆನ್ಯೂನ್ ಆಗಿ ಇವ್ರಿಗೆ ಲವ್ ಇದೆಯಾ ಅಥವಾ ದುಡ್ಡಿಗೋಸ್ಕರ ಬರ್ತಾ ಇದ್ದಾರಾ? ಐನೋ ನಾನು ಡೈರೆಕ್ಟ್ ಆಗಿ ನಿಮಗೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತ, ಬಟ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ಭಯ ಇದೆ. ಪಾಸ್ಟ್ ಅಲ್ಲಿ ಆದ ಕೆಲವೊಂದೊಂದು ವಿಚಾರಗಳಿಂದ ಅವರಿಗೆ ಸ್ವಲ್ಪ ಭಯ ಇದೆ. ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಇವಾಗ್ಲೇನೆ. ಎಗೈನ್ 5 of Cups ಬಂತು ಅಂದ್ರೆ ಈ ಭಯ ಇದೆ. ಇದನ್ನೆಲ್ಲ ಹೇಳ್ಕೊಂಡ್ರೆ ಎಲ್ಲಿ ನೀವು ಅವ್ರನ್ನ ಬಿಟ್ಟೋಗ್ಬಿಡ್ತೀರಾ ಅನ್ನೋ ಒಂದು ಭಯನೂ ಇದೆ. ಅಂಡ್ ಅವ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತಾ ಇಲ್ಲ ಗೈಸ್, ಬಿಕಾಸ್ ಒನ್ ಥಿಂಗ್ ಈಸ್, ಅವ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ಬಿಟ್ರೆ ನೀವೆಲ್ಲ ಅವ್ರನ್ನ ಜಡ್ಜ್ ಮಾಡ್ಬಿಡ್ತಿರೋ, ನೀವೆಲ್ಲ ಅವ್ರನ್ನ ಬಿಟ್ಟೋಗ್ಬಿಡ್ತಿರೋ, ನೀವೆಲ್ಲಿ ಅವ್ರನ್ನ ಚೂಸ್ ಮಾಡಲ್ವೋ, ಈ ತರ ಎಲ್ಲ ಭಯ ಇದೆ. ಓಕೆ, ಲೆಟ್ಸ್ ಸಿ ಇದಕ್ಕೊಂದು ಕ್ಲಾರಿಟಿ ಕೊಡೋಣ. ಇದು ಈ ಒಂದು ಏನ್ ಹೈಡ್ ಮಾಡ್ತಾ ಇದ್ದಾರೆ ನಿಮ್ಮಿಂದ, ಇದು ನಿಮಗೆ ಯಾವ ತರನಾದ್ರು ಎಫೆಕ್ಟ್ ಆಗುತ್ತಾ? ಲೆಟ್ಸ್ ಸಿ. ಗ್ರೂಪ್ 2 there is 8 of Swords. ಓಕೆ, 8 of Swords ಅಂದ್ರೆ ಅಗೇನ್ ನಾಟ್ ರಿಯಲಿ ಅ ಗ್ರೇಟ್ ಕಾರ್ಡ್. 8 of Swords ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಇರುವಂತ ಒಂದು ಕಾರ್ಡು, ಆಂಗ್ಸೈಟಿ ಕಾರ್ಡು, ಓವರ್ ಥಿಂಕಿಂಗ್ ಕಾರ್ಡು. ಸೊ ಮೇ ಬಿ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಲ್ವಾ ಗೈಸ್, ಇಟ್ ಲುಕ್ಸ್ ಲೈಕ್ ಈ ಪರ್ಸನ್ದು ನಿಜ ಅಂಶ ಗೊತ್ತಾದ್ರೆ, ಈ ಪರ್ಸನ್ ನಿಜ ಏನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಈ ಕನೆಕ್ಷನ್ ಬಗ್ಗೆ ಅಂತ ಗೊತ್ತಾದ್ರೆ, ಮೇ ಬಿ ನಿಮ್ಮಲ್ಲಿ ಇನ್ನೊಂದು ಭಯ, ನ್ಯೂ ಫಿಯರ್ ಆಕ್ಟಿವೇಟ್ ಆಗ್ಬಿಡ್ಬೋದು. ರಿಲೇಶನ್ಶಿಪ್ ಬಗ್ಗೆನೆ, ಓವರ್ ಆಲ್ ಕನೆಕ್ಷನ್ಸ್ ಬಗ್ಗೆನೆ, ಓವರ್ ಆಲ್ ಲೈಫ್ ಕನೆಕ್ಷನ್ಸ್ ಬಗ್ಗೆನೆ ಒಂದು ಹೊಸ ಭಯ ಆಕ್ಟಿವೇಟ್ ಆಗ್ಬಿಡ್ಬೋದು. ಇವರು ಹಿಂಗ್ ಯೋಚನೆ ಮಾಡಿದ್ರ ಹೊಸ ಇನ್ಸೆಕ್ಯೂರಿಟಿ ನಿಮ್ ತಲೆಯಲ್ಲಿ ಬಂದ್ಬಿಡ್ಬೋದು. ಓಕೆ, ಲಾಸ್ಟ್ ಮೆಸೇಜ್ ನೋಡೋಣ, ನಿಮಗೆ ಏನ್ ಅಡ್ವೈಸ್ ಇದೆ ಈ ಪರ್ಸನ್ ಮೇಲೆ ಅಂತ. ಲೆಟ್ಸ್ ಸಿ ದ ಲಾಸ್ಟ್ ಮೆಸೇಜ್ ಗೈಸ್. ದೇರ್ ಈಸ್ ನಥಿಂಗ್ ಈಸ್ ಯೆಟ್ ಸೆಟ್ ಇನ್ ದ ಸ್ಟೋನ್. ಓಕೆ, ಡೆಫಿನೆಟ್ಲಿ ಇದೊಂಥರ ನಿಮಗೆ ಚಾಲೆಂಜಿಂಗ್ ಪೀರಿಯಡ್. ಗ್ರೂಪ್ 2 ಎಷ್ಟು ನೀವು ಪೇಷನ್ಸ್ ಆಗಿ ಇರ್ತೀರಾ, ಎಷ್ಟು ನೀವು ಅವ್ರಿಗೆ ಟೈಮ್ ಕೊಡ್ತೀರಾ, ಅಂಡ್ ನಿಮಗೆ ನೀವು ಟೈಮ್ ಕೊಡ್ಕೊಂತೀರಾ ಇಬ್ರನ್ನೊಬ್ರೊಬ್ರು ಟ್ರಸ್ಟ್ ಮಾಡೋದಕ್ಕೆ, ಇಬ್ರು ಒಬ್ರು ಆ ಕನೆಕ್ಷನ್ ಅಲ್ಲಿ ಸ್ಟ್ರೆಂತ್ ನ ಬರ್ಸ್ಕೊಳ್ಳೋದಕ್ಕೆ ಎಷ್ಟು ನೀವು ಒಬ್ರಿಗೊಬ್ರು ಟೈಮ್ ಕೊಡ್ತೀರಾ ಅಷ್ಟು ಮ್ಯಾಟರ್ ಆಗತ್ತೆ. ಮೇ ಬಿ ನೌ ಇಸ್ ನಾಟ್ ರೈಟ್ ಟೈಮ್, ಇದಕ್ಕೆ ಕನ್ಕ್ಲೂಷನ್ ಕೊಡೋದಕ್ಕೂ ರೈಟ್ ಟೈಮ್ ಅಲ್ಲ ಇದು. ಇವ್ರ ಬಗ್ಗೆ ಜಡ್ಜ್ ಮಾಡೋದಕ್ಕೂ ರೈಟ್ ಟೈಮ್ ಅಲ್ಲ, ಬಿಕಾಸ್ ಅವರೊಂದು ಕ್ಯಾಲ್ಕುಲೇಟಿವ್ ವೇಯಲ್ಲಿ ಹೋಗ್ತಾ ಇದ್ದಾರೆ. ಅಂಡ್ ಅವ್ರ ಲೈಫೇ ಒಂದು ಕ್ಯಾಲ್ಕುಲೇಟಿವ್ ವೇಯಲ್ಲಿ ನಡೆಸ್ತಾರೆ ಅವರು. ಹಂಗಾಗಿ ಅವ್ರು ಏನೇ ಯಾವುದೇ ವಿಚಾರದಲ್ಲೂ ನಿಮಗೆ ಕನ್ಫರ್ಮೇಶನ್ ಕೊಡೋದಕ್ಕೆ ಆಗ್ತಾ ಇಲ್ಲ ಅವ್ರಿಗೆ, ರೈಟ್? ಸೊ ಗಾಯ್ಸ್, ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಲ್ವಾ, ಅವ್ರಿಗೆ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಅಂಡ್ ಈ ಕನೆಕ್ಷನ್ ಕಂಪ್ಲೀಟ್ಲಿ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇರುತ್ತೆ. ಸೊ ಎಲ್ಲದಕ್ಕೂ ರೆಡಿಯಾಗಿರಿ. ಅಂಡ್ ಈ ಪರ್ಸನ್ದು ಇಂಟೆನ್ಷನ್ ನಿಮ್ಮ ಮೇಲೆ ಶಿಫ್ಟ್ ಆಗ್ಬೋದು. ಅಂದ್ರೆ ಇವತ್ತು ನಿಮ್ನ ಬೇರೆ ರೀತಿ ಜಡ್ಜ್ ಮಾಡ್ತಿರ್ಬೋದು ನೆಗೆಟಿವ್ ವೇಯಲ್ಲಿ, ಬಟ್ ನಾಳೆ ನಿಮ್ನ ಈ ನೆಗೆಟಿವ್ ವೇಲೆ ಜಡ್ಜ್ ಮಾಡ್ತಾರೆ ಅಂತ ನೋಡ್ತಾ ಇಲ್ಲ. ಚೇಂಜ್ ಆಗೋ ಪಾಸಿಬಿಲಿಟೀಸ್ ಇದೆ. ಬಟ್ ಒನ್ ಥಿಂಗ್ ನೀವು ತಲೆಯಲ್ಲಿ ಇಟ್ಕೋಬೇಕು, ಅವ್ರ ಲೈಫಲ್ಲಿ ಏನೋ ಒಂದು ಪಾಸ್ಟ್ ಟ್ರಾಮಾ ಆಗಿದೆ. ಪಾಸ್ಟ್ ಅಲ್ಲಿ ಯಾರೋ ಇವ್ರನ್ನ ಬಿಟ್ಟೋಗಿರೋದು, ಪಾಸ್ಟ್ ಅಲ್ಲಿ ಯಾರೋ ಇವ್ರನ್ನ ದುಡ್ಡಿನ ವಿಚಾರಕ್ಕೆ, ಮೇನ್ ಆಗಿ ದುಡ್ಡಿನ ವಿಚಾರದಲ್ಲಿ ಮೋಸ ಮಾಡಿಬಿಟ್ಟೋಗಿರೋದು. ಅದೇ ಕಾರಣಕ್ಕೆ ಇವರು ತುಂಬಾ ಕೇರ್ಫುಲ್ ಆಗಿ ನಿಮ್ಮ ಮೇಲೆ ಡಿಸಿಷನ್ ತಗೊಂತಾ ಇದ್ದಾರೆ. ಅದನ್ನ ತಲೆಯಲ್ಲಿ ಇಟ್ಕೋಬೇಕು. ಎಗೇನ್ ಮೇ ಬಿ ನಿಮಗೆ ಇವ್ರ ಪಾಸ್ಟ್ ಬಗ್ಗೆ ಇನ್ನೂ ಗೊತ್ತಿಲ್ಲ, ಇವ್ರ ಬಗ್ಗೆ ಇನ್ನೂ ಅಷ್ಟು ಐಡಿಯಾ ಇಲ್ಲ. ಎಗೇನ್ ಇಟ್ಸ್ ಟೈಮ್ ಟು ಗಿವ್ ಸಮ್ ಟೈಮ್. ಅವ್ರಿಗೆ ಸ್ವಲ್ಪ ಟೈಮ್ ಕೊಡೋದು ತುಂಬಾ ಮ್ಯಾಟರ್ ಆಗುತ್ತೆ. ಇನ್ ಕೇಸ್
ನೀವು ವೆಯ್ಟ್ ಮಾಡಿ, ತುಂಬ ವೆಯ್ಟ್ ಮಾಡಿಬಿಟ್ಟು ಅವ್ರು ನಿಮ್ಮನ್ನ ಮತ್ತೆ ಆಪ್ಷನ್ಸ್ ಥರನೇ ಟ್ರೀಟ್ ಮಾಡಿದ್ರೆ, ನೋ ದಟ್ ದಿಸ್ ಇಸ್ ದ ಟೈಮ್ ಟು ಮೂವ್ ಆನ್ ಅಂತ. ಓಕೆ, ಬಟ್ ಅಗೇನ್ ಇವರೊಂದು ಟ್ರಾಮಾದಲ್ಲಿ ಹೋಗ್ತಾ ಇದ್ದಾರೆ. ಕಂಪ್ಲೀಟಾಗಿ ಟ್ರಸ್ಟ್ ಮಾಡೋದಕ್ಕೆ ಟೈಮ್ ಬೇಕು. ಆ್ಯಂಡ್ ಲಾಂಗ್ ಟರ್ಮ್ ಸೆಕ್ಯೂರಿಟಿ ತುಂಬ ಮ್ಯಾಟರ್ ಆಗುತ್ತೆ ಇವರಿಗೆ. ಲವ್ ಮಾತ್ರ ಅಲ್ಲ, ಲೈಫ್ ಅಂತ ಅಂದರೆ ದುಡ್ಡು ಬೇಕು, ಪ್ರೀತಿನೂ ಬೇಕು, ಊಟನೂ ಬೇಕು, ಬಟ್ಟೆನೂ ಬೇಕು, ಎಲ್ಲದೂ ಗೊತ್ತು ಅವ್ರಿಗೆ. ಹಾಗಾಗಿ ಎಲ್ಲ ವೇಯಲ್ಲೂ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಷ್ಟೇ. ಬಟ್ ಡೆಫಿನೆಟ್ಲಿ ಇವೆರಡು ಕಾರ್ಡ್ ಬಂದಿರೋದ್ರಿಂದ ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್. ಅವ್ರಿಗೆ ನಿಮ್ಮ ಮೇಲೆ ಕಂಪ್ಲೀಟ್ಲಿ ಲವ್ ಆಗಿದೆ, ಕಂಪ್ಲೀಟ್ಲಿ ಅಟೆನ್ಷನ್ ಅವ್ರ ಮೇಲೆ ನಿಮ್ದಿರಲಿ ಅಂತ ಟ್ರೈ ಮಾಡ್ತಾ ಇದ್ದಾರೆ. ಸೊ ಎಸ್, ಇದ್ರ ಬಗ್ಗೆ ಇವಾಗಲೇ ಜಡ್ಜ್ಮೆಂಟಿಗೆ ಬರಬೇಡಿ, ಕನ್ಕ್ಲೂಷನಿಗೆ ಬರಬೇಡಿ. ಓಕೆ ಗ್ರೂಪ್ 2. ಸೊ ಇದಾಗಿತ್ತು ಗೈಸ್ ನಿಮ್ಮ ರೀಡಿಂಗ್. ಏನನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನಲ್ಲಿ ನಂಬರ್ಗೆ ವಾಟ್ಸಪ್ ಮಾಡೋದಾಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡೋದಾಯಿತು ಅಂತ ಹೇಳ್ತಾ ಮತ್ತೆ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.